ವಿಘ್ನಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸ್ಯನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖವದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ನಮೋ ವಸ್ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ನೀಲಾಟರಾರ್ಚಿತಾನಂತಲೀಲಾ ಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರುನ್ ಮಮ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜಪದದ್ವಂದ್ವವಾರಿಜಾಸತ್ತಮಾನಸಾನ್ ವಿಶ್ವಪ್ರಿಯಗುರೂನ್ ವಂದೇ ಮಂದೋಹಂ ಧೀವಿಶುದ್ಧಯೇ. ಚಿಂತಾಮಣಿಂ ಸ್ವಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇ ಹ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಓಂ ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಕಲೌ ವಾದಿರಾಜ ಶ್ರೀಪಾದೋಭೀಷ್ಟದಃ ಸತಾಂ. ಪರಮ ಪವಿತ್ರವಾಗಿರತಕ್ಕಂಥ ದಿವಸ ಭಾವಿ ಸಮೀರ ಶ್ರೀ ವಾದಿರಾಜಗುರು ಸಾರ್ವಭೌಮರ ಮಧ್ಯಾರಾಧನಾ ಮಹೋತ್ಸವ. ಇದಕ್ಕೆ ಪೂರ್ವಭಾವಿಯಾಗಿ 3 ದಿವಸಗಳಿಂದ ರಾಜರ ಚರಿತ್ರೆ ಹಾಗೂ ಅವರ ಕೃತಿಗಳ ಅವರ ಮಹಿಮೆಗಳ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ರಾಜರ ಶ್ಲೋಕವೇ ಹೇಳುವಂತೆ ಕಾಮಧೇನುರು ಯಥಾ ಪೂರ್ವಂ ಸರ್ವಾಭೀಷ್ಟ ಫಲಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋ ಭೀಷ್ಟದಃ ಸತಾಂ. ಇದನ್ನು ಕೇವಲ ಒಂದು ಶ್ಲೋಕ ಅಂತ ನಾವು ಅಷ್ಟೇ ಲೆಕ್ಕಾಚಾರ ಹಾಕಲಿಕ್ಕಿಲ್ಲ. ಇದನ್ನೊಂದು ಮಂತ್ರ ಅಂತ ಕರೆದಿದ್ದಾರೆ ವಾದಿರಾಜರು. ಇದು ಬಂದದ್ದಿಯಲ್ಲಿ ಅಂದರೆ ಆಖ್ಯಾನ ಕೃತಿಯಲ್ಲಿ ಏನೇ, ಸ್ವಪ್ನ ವೃಂದಾವನ ಆಖ್ಯಾನದಲ್ಲಿ ಏನೇ ಕಾಮಧೇನು ಮಂತ್ರ ಅಂತ ಇದನ್ನು ಉಲ್ಲೇಖ ಮಾಡಿದ್ದಾರೆ. ಅಂದರೆ ಯಾವುದೋ ಕಾಮಧೇನುವನ್ನು ಕುರಿತು, ಒಂದು ಹಸುವನ್ನು ಕುರಿತು ಹೇಳುವ ಮಂತ್ರ ಅಲ್ಲ. ಕಾಮಧೇನು ಸದೃಶರಾಗಿ ಕಲಿಯುಗದಲ್ಲಿ ಎಲ್ಲರ ಇಷ್ಟಾರ್ಥಗಳನ್ನು ನೀಡತಕ್ಕಂಥ ವಾದಿರಾಜಗುರು ಸಾರ್ವಭೌಮರ ಒಂದು ಮಂತ್ರ ಇದು. ಇನ್ನು ವಾದಿರಾಜರು ತಾರತಮ್ಯದಲ್ಲಿ ಬಹಳ ಎತ್ತರದಲ್ಲಿದ್ದಂಥವರು, ವಾಯುಪದಕ್ಕೆ ಬರುವಂಥವರು. ಹಾಗಾಗಿ ಅವರನ್ನು ಕಾಮಧೇನುವಿನ ಜೊತೆ ಹೋಲಿಸ್ತಾ ಇದ್ದಾರೆ ಅಂದರೆ ಅದೊಂದು ರೀತಿ ನೀಚ ದೃಷ್ಟಾಂತವೇನೆ. ಕಾಮಧೇನು ತುಂಬ ಚಿಕ್ಕದು, ಯೋಗ್ಯತೆಯಲ್ಲಿ ರಾಜರಕ್ಕಿಂತಲೂ ತುಂಬ ಚಿಕ್ಕದದು. ಆದರೂ ನಮಗೆ ಅರ್ಥ ಆಗಲಿಕ್ಕೋಸ್ಕರವಾಗಿ ಇದೊಂದು ದೃಷ್ಟಾಂತವನ್ನು ಕೊಟ್ಟದ್ದಷ್ಟೆ. ಅಂತಹ ವಾದಿರಾಜರ ಚರಿತ್ರೆಯ ಅನೇಕ ಘಟ್ಟಗಳನ್ನು ಹಿಂದೆ 3 ದಿವಸಗಳಲ್ಲಿ ಚಿಂತನೆ ಮಾಡಿದ್ದೇವೆ. ರಾಜರು ಅನೇಕ ಪ್ರದೇಶಗಳಲ್ಲಿ ಸಂಚಾರವನ್ನು ಮಾಡುತ್ತಾ ಪುಣ್ಯಪತ್ತನ ಅಷ್ಟು ಹೇಳಿದರೆ ಯಾರಿಗೂ ಅರ್ಥ ಆಗಲಿಕ್ಕಿಲ್ಲ ಇವತ್ತು ಏನು ಅಂತ. ಮೊದಲನೇ ಅಕ್ಷರ ಕೊನೆಯ ಅಕ್ಷರ ಸೇರಿಸಿ ಪೂನಾ ನಗರಕ್ಕೆ ಬರುವಂಥವರಾಗಿದ್ದಾರೆ. ಬಂದಾಗ ಅಲ್ಲಿ ದೊಡ್ಡ ವಿದ್ವಾಂಸರ ಸಭೆ ಆಗಿತ್ತು. ಅಲ್ಲಿ ಆಗಿನ ಕಾಲಕ್ಕೆ ಇರತಕ್ಕಂಥ ಎಲ್ಲ ಕಾವ್ಯಗಳಕ್ಕಿಂತಲೂ ಮಾಘಕಾವ್ಯವೇ ಬಹಳ ದೊಡ್ಡದು ಅಂತ ಅದಕ್ಕೊಂದು ಮೆರವಣಿಗೆಯನ್ನು ಇಟ್ಕೊಂಡಿದ್ದರಂತೆ. ಅಂಬಾರಿಯ ಮೇಲೆ ಕೂಡಿಸಿ ಅಸ್ಮತ್ಪುರೇ ಮಹಾಕಾವ್ಯಂ ಏಕಂ ಶ್ರೇಷ್ಠ ಪ್ರಕಾಶತೆ, ಆ ಮಾಘಕಾವ್ಯಕ್ಕೆ ಒಂದು ಮೆರವಣಿಗೆ ಅಂತ ಎಲ್ಲ ಸಿದ್ಧತೆ ನಡೆಸ್ಕೊಂಡಿದ್ರು. ಸರಿಯಾಗಿ ವಾದಿರಾಜರಲ್ಲಿಗೆ ಬಂದಾಗ ಅವರು ಹೇಳ್ತಾರೆ, ನಮ್ಮಲ್ಲಿ ಇನ್ನೂ ಒಂದು ಕಾವ್ಯ ಇದೆ, ಅದು ಮಾಘಕ್ಕಿಂತಲೂ ಎಲ್ಲದರಲ್ಲಿಯೂ ಕೂಡ ವಿಶೇಷವಾಗಿರತಕ್ಕಂಥ ಕೃತಿ, ಅದು ವೈಶಿಷ್ಟ್ಯಪೂರ್ಣವಾದದ್ದು, ಅದನ್ನು ನಮಗೆ ಸ್ವಲ್ಪ ಅವಕಾಶ ಕೊಡಿ, ನಾವು ತಂದು ಕೊಡ್ತೇವೆ ಅಂತ ಹೇಳಿದರಂತೆ. ಆಯಿತು ಅಂತಂದದ್ದಕ್ಕೆ ರುಕ್ಮಿಣೀಶ ವಿಜಯ ಅನ್ನತಕ್ಕಂಥ ಒಂದು ಮಹಾಕಾವ್ಯವನ್ನು ವಾದಿರಾಜರು ತಾವು ರಚನೆ ಮಾಡಿ ವಿದ್ವಾಂಸರ ಸಮಕ್ಷಮಕ್ಕೆ ಅದನ್ನು ಪರೀಕ್ಷೆಗೆ ಅಂತ ಕೊಟ್ಕಳಿಸ್ತಾ ಇದ್ದಾರೆ. ಒಟ್ಟು 19 ಸರ್ಗ ಇರುವಂತಹದ್ದು. ದಿನಕ್ಕೊಂದು ಸರ್ಗದಂತೆ ರಚನೆ ಮಾಡಿದರಂತೆ ವಾದಿರಾಜರು. ಆ ರೀತಿಯಲ್ಲಿ ಅಂತಹ ರುಕ್ಮಿಣೀಶ ವಿಜಯ ಮಹಾಕಾವ್ಯದ ರಚನೆಯಾಗಿ
ಸಭೆಗೆ ಅಂತ ಕೊಟ್ಟು ಕಳಿಸಿದಾಗ ಆ ಎಲ್ಲ ಕವಿಗಳು ವಿದ್ವಾಂಸರು ಎರಡೂ ಕಾವ್ಯಗಳನ್ನು ಅವಲೋಕನೆ ಮಾಡಿ ರುಕ್ಮಿಣೀಶ ವಿಜಯ ಮಾಘಕಾವ್ಯಕ್ಕಿಂತಲೂ ಬಹಳ ವಿಶೇಷವಾಗಿದೆ ಅಂತ ಘೋಷಣೆ ಮಾಡುತ್ತಾ ಇತ್ಯಾಘೋಷ್ಯ ಚ ಸನ್ಮಾನ್ಯ ಪ್ರಾರ್ಚಯತ್ ಕವಿಸತ್ತಮಂ, ಕಾವ್ಯವನ್ನು ವಿಶೇಷವಾಗಿ ಅಂಬಾರಿಯ ಮೇಲಿಟ್ಟು ಅಂದಿನ ದಿವಸ ಪೂನಾ ನಗರದ ರಾಜಬೀದಿಗಳಲ್ಲಿ ಮೆರವಣಿಗೆಯಾಗಿದೆ ಈ ಕಾವ್ಯಕ್ಕೆ. ಹೆಸರೇ ನೋಡಿ, ಮಾಘನ ಆ ಕಾವ್ಯಕ್ಕೆ ಹೆಸರು ಶಿಶುಪಾಲ ವಧ ಅಂತ ಹೇಳಿ. ಆದರೆ ರಾಜರು ತಮ್ಮ ಗ್ರಂಥಕ್ಕೆ ಹೆಸರು ಕೊಟ್ಟಿದ್ದು ರುಕ್ಮಿಣೀಶ ವಿಜಯ. ಆ ಹೆಸರಿನಲ್ಲಿಯೇ ಒಂದು ಸ್ವಾರಸ್ಯ. ಯಾರೋ ಶಿಶುಪಾಲನನ್ನು ಕೊಂದದ್ದು ಅಂತ ಹೆಸರಿಡೋದಕ್ಕಿಂತಲೂ, ಯದ್ಯಪಿ ಅನಿಷ್ಟ ನಿವೃತ್ತಿ ಅದು ಬೇಕು, ಆದರೆ ಶಿಶುಪಾಲನನ್ನು ಕೊಂದದ್ದು ಅಂತ ಅಲ್ಲೇ ವಧದಲ್ಲಿ ಪರ್ಯವಸಾನ ಮಾಡಲಿಲ್ಲ ವಾದಿರಾಜರು. ರುಕ್ಮಿಣೀಶನಾದ ಶ್ರೀಕೃಷ್ಣನ ವಿಜಯ ಅಂತಂದರು. ಅಂದರೆ ಆ ಹೆಸರು ಕೊಡೋದರಲ್ಲಿ ಅಷ್ಟು ಔಚಿತ್ಯ ಇದೆ. ಸಪ್ತಮ ಸ್ಕಂದ ಭಾಗವತ ಹೇಳಬೇಕು, ಅದನ್ನು ಯಾರಾದರೂ ಬಂದು ಹಿರಣ್ಯಕಶಿಪು ಸಂಹಾರವನ್ನು ಹೇಳಿ ಅಂತ ಕೇಳ್ತಾರೆ, ಅಥವಾ ನರಸಿಂಹಾವತಾರ ಹೇಳಿ, ಪ್ರಹ್ಲಾದರಾಜರ ದಿವ್ಯ ಚರಿತ್ರೆಯನ್ನು ಹೇಳಿ ಹೀಗೆ ಕೇಳ್ತಾರೆ. ಹಾಗೆ ಆ ನಾಮದಿಂದಲೇ ಅಲ್ಲಿ ಸ್ವಾರಸ್ಯವನ್ನು ಸೂಚನೆ ಮಾಡುತ್ತಾ ಪರಮಾದ್ಭುತವಾದ ಕಾವ್ಯ ಅದು. ಮಾಘ ಕಾವ್ಯವೇ ಮಾಘೇ ಸಂತಿ ತ್ರಯೋ ಗುಣಾಃ ಅಂತ ಉಂಟು. ಉಪಮಾ ಕಾಳಿದಾಸಸ್ಯ ಭಾರವೇರರ್ಥ ಗೌರವಂ ದಂಡಿನಃ ಪದ ಲಾಲಿತ್ಯಂ. ಒಳ್ಳೆಯ ಕಾಳಿದಾಸ ದೃಷ್ಟಾಂತಗಳನ್ನು ಕೊಡೋದರಲ್ಲಿ ಭಾರಿ ಪ್ರಸಿದ್ಧ ಅಂತ. ಅದೇ ರೀತಿ ಭಾರವಿ ಅಂತ ಇನ್ನೊಬ್ಬ ಕವಿ, ಅವನು ತುಂಬ ಅರ್ಥಪೂರ್ಣವಾದ ಶಬ್ದಗಳನ್ನು ಬಳಸೋದರಲ್ಲಿ ಭಾರಿ ಪ್ರಸಿದ್ಧ ಅಂತ. ಅದರಂತೆ ಆಚಾರ್ಯ ದಂಡಿ ಅವರದ್ದೇನು ಅಂದರೆ ಅರ್ಥ ಹೆಚ್ಚಿರೋದಿಲ್ಲ, ಆದರೆ ಶಬ್ದಗಳ ಸಡಗರ ಜಾಸ್ತಿ. ಎಲ್ಲೆಲ್ಲಿಯೋ ಕೋಶಗಳದ್ದು ಶಬ್ದಗಳನ್ನೆಲ್ಲ ಹುಡುಕಿ ಹಾಕ್ತಾರೆ ದಂಡಿ. ಆ ಶಬ್ದಗಳನ್ನು ಅರ್ಥ ಮಾಡಿದ್ದೇವೆ 16 ಕೋಶದ ಜ್ಞಾನ ಇರಬೇಕು ನಮಗೆ. ಅಂದರೆ ಪದಲಾಲಿತ್ಯ ಅಷ್ಟೇ, ಒಳ ನಿಮಗೆ ಅರ್ಥ ಆಗಿಬಿಟ್ರೆ ಓ ಇಷ್ಟೇನಾ ಅಂತೀರಿ. ಆದರೆ ಶಬ್ದಗಳು ನೋಡಿದ ಬಾ ಏನಪ್ಪ ಇದು ಇಂಥ ಕಾವ್ಯ ನಾನು ಬಾಯ್ಬಿಡ್ಬೇಕು, ಅರ್ಥ ಏನಿಲ್ಲ, ಪದಲಾಲಿತ್ಯ ಜಾಸ್ತಿ. ಆ ರೀತಿಯಾದದ್ದು ಅವರ ಕಾವ್ಯಗಳು. ಹಾಗೆ ಮಾಘ ಕಾವ್ಯದಲ್ಲಿ 3 ಇದ್ದಾವೆ ಅಂತ, ಪದಲಾಲಿತ್ಯನೂ ಇದೆ, ಅರ್ಥಗೌರವನೂ ಇದೆ, ಅದೇ ರೀತಿ ಒಳ್ಳೊಳ್ಳೆ ಉಪಮಾನಗಳು ಇದ್ದಾವೆ ಅಂತ ಅದಕ್ಕೆ ಮೆರವಣಿಗೆ ಮಾಡಲಿಕ್ಕೆ ಹೊರಟದ್ದು. ಆದರೆ ಯಾವಾಗ ರುಕ್ಮಿಣೀಶ ವಿಜಯದ ಅವತರಣ ಆಯಿತೋ, ಮಾಘ ಕಾವ್ಯಕ್ಕಿಂತಲೂ ಅತಿಶಯಿತವಾಗಿರತಕ್ಕಂಥ ಎಲ್ಲ ಗುಣಗಳು, ಕಾವ್ಯದ ಲಕ್ಷಣಗಳು, ಅದರಲ್ಲೂ ಒಂದು ಮಹಾಕಾವ್ಯ ಅಂತ ಆಗಬೇಕಾದರೆ 18 ಲಕ್ಷಣ ಇರಬೇಕು ಅಂತ ಕಾವ್ಯದ ಅಲಂಕಾರ ಗ್ರಂಥಗಳಲ್ಲಿಯೇ ಹೇಳುತ್ತಾರೆ. 18ರ ವರ್ಣನೆ ಮಾಡಬೇಕು ಅಂತ ಹೇಳಿ ಆ ಎಲ್ಲವನ್ನ ವಿದ್ವಾಂಸರು ಪರಿಶೀಲನೆ ಮಾಡಿ ರುಕ್ಮಿಣೀಶ ವಿಜಯ ಸರ್ವಶ್ರೇಷ್ಠವಾಗಿರತಕ್ಕಂತಹ ಕೃತಿ ಅಂತ ತೀರ್ಮಾನ ಮಾಡಿದರಂತೆ. ಅದಕ್ಕೆ ರತ್ನರತ್ನ ಸಂಗ್ರಹದಲ್ಲಿ ಹೇಳ್ತಾರೆ, ರುಕ್ಮಿಣೀಶ ವಿಜಯ ಅದು ಹೇಗಿದೆ, ಅದಕ್ಕೆ ಬೇರೆ ದೃಷ್ಟಾಂತ ಕೊಡ್ಲಿಕ್ಕೆ ಇನ್ನು ಯಾವ ಕಾವ್ಯಗಳು ಸಿಗ್ತಾನೇ ಇಲ್ಲಂತ. ಈ ಗ್ರಂಥ ಹೇಗಿದೆ ಅಂದರೆ ಈ ಗ್ರಂಥದಂತೆ ಇದೆ ಅಂತ ದೃಷ್ಟಾಂತ ಕೊಡಬೇಕು, ಏನೂ ಸಿಕ್ಕಲೇ ಇಲ್ವಂತ. ಅದಕ್ಕೆ ಒಂದೇ ಮಾತನ್ನು ಬಿಟ್ಟರು, ರುಕ್ಮಿಣೀಶ ವಿಜಯ ಹೇಗಿದೆ ಅಂದರೆ ವಾದಿರಾಜರಂತೆ ಇದೆ. ರಾಜರು ಹೇಗಿದ್ದಾರೆ, ರುಕ್ಮಿಣೀಶ ವಿಜಯದಂತೆ ಇದ್ದಾರೆ. ಆಯ್ತಲ್ಲ. ರುಕ್ಮಿಣೀಶ ವಿಜಯಸ್ಯ ರುಕ್ಮಿಣೀ ವಲ್ಲಭ ಪ್ರಿಯತಮಸ್ಯ ಚಾತುರೀಂ ಮಾಘಕಾವ್ಯ ಮುಖಕಾವ್ಯ ಮಂಡಲಂ ನಾಪಪಾಪ ಹರಣಸ್ಯ ಶೃಣ್ವತಾಂ. ರುಕ್ಮಿಣೀ ವಲ್ಲಭ ಪ್ರಿಯತಮಸ್ಯ, ರಾಜರ ಒಂದು ಚಾತುರ್ಯ ಅಷ್ಟು ಚೆನ್ನಾಗಿ. ವಾದಿರಾಜೋಕ್ತಿ ಚಾತುರ್ಯಂ ಅಶಕ್ಯಂ ಜ್ಞಾತು ಮಂಜಸ, ರಾಜರ ಚಾತುರ್ಯವನ್ನು ಪೂರ್ಣವಾಗಿ ತಳಿಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಅಷ್ಟು ಚಾತುರ್ಯಪೂರ್ಣವಾಗಿರತಕ್ಕಂಥ ಒಂದು ಕೃತಿ ಅದು. ವಿರಕ್ತಿ ವಿಜ್ಞಾನ ಸುಭಕ್ತಿ ಯುಕ್ತಿ ಪ್ರೌಢ್ಯಾದಿಪೂರ್ಣಸ್ಯ ಮನೋಹರಸ್ಯ ಶ್ರೀವಾದಿರಾಜ ಸ್ವಕೃತಸ್ಯ ಕಾವ್ಯರಾಜಸ್ಯ ಸಾಮ್ಯಂ ಸ್ವಯಮೇವ ಧತ್ತೆ. ನೋಡಿ, ರುಕ್ಮಿಣೀಶ ವಿಜಯದಲ್ಲೂ ವಾದಿರಾಜರಲ್ಲೂ ಇಬ್ಬರಲ್ಲಿಯೂ ಸಮಾನವಾದ ಗುಣಗಳು ಯಾವುದು, ಸಮಾನವಾದ ಧರ್ಮಗಳು. ವಿರಕ್ತಿ ವಿಜ್ಞಾನ ಸುಭಕ್ತಿ ಯುಕ್ತಿ ಪ್ರೌಢಿಮೆ ಇತ್ಯಾದಿ ಅನೇಕ ಗುಣಗಳಲ್ಲಿ ಎರಡಕ್ಕೂ ಸಾಮ್ಯ ಇದೆಯಂತೆ. ಕಾವ್ಯದಲ್ಲೂ ಇಷ್ಟೆಲ್ಲ ಹೇಳಿದ್ದಾರೆ, ರಾಜರಲ್ಲೂ ಎಲ್ಲ ಗುಣಗಳಿದ್ದಾವೆ. ಹಾಗಾಗಿ ಆ ಕಾವ್ಯದ ಸಾಮ್ಯವನ್ನು ರಾಜರು ತಾವೇ ಪಡ್ಕೊಂಡಿದ್ದಾರಂತೆ. ಅರ್ಥಾತ್ ಹೇಗೆ ರೂಪಮನ್ಯದಿವ ಧನ್ಯಮಾತ್ಮನಃ ಅಂತ ನಾವು ಹೇಳ್ತೇವೆ, ಮಧ್ವಾಚಾರ್ಯರ ಕೃತಿಗಳು ಅವರ ತಾತ್ಪರ್ಯ ನಿರ್ಣಯ ಇತ್ಯಾದಿಗಳು ಆಚಾರ್ಯರ ಪ್ರತಿರೂಪದಂತೆ ಇದೆ ಅಂತ ಹೇಳಿ, ಅದರಂತೆ ವಾದಿರಾಜಸ್ವಾಮಿಗಳ ಕೃತಿಗಳು
ಅವರದ್ದೇ ಆದಂಥ ಒಂದು ಪ್ರತಿರೂಪ ಅಂತ ಅರ್ಥ. ಅಂತಹ ರುಕ್ಮಿಣೀಶ ವಿಜಯವನ್ನು ರಚನೆ ಮಾಡ್ತಾ ಇದ್ದಾರೆ. ಅಲ್ಲಿಂದ ಹೊರಟು ಮುಂದೆ ಕಾಶಿಪಟ್ಟಣಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ಬಂದಾಗ ನಡೆದದ್ದೇ ಒಂದು ಘಟನೆ ಮೊನ್ನೆ ದಿವಸ ಉಲ್ಲೇಖ ಮಾಡಿದ್ದೇನೆ. ನದಿಯಲ್ಲಿ ಸ್ನಾನಕ್ಕೆ ಅಂತೇಳಿದಾಗ ಮೊಸಳೆಗಳೆಲ್ಲ ಆಕ್ರಮಣ ಮಾಡಲಿಕ್ಕೆ ಬಂದರೆ ಆ ನದಿಯಲ್ಲೇ ಒಂದು ಗೆರೆಯನ್ನು ಹಾಕಿದರಂತೆ. ಆ ಗೆರೆ ದಾಟಿ ಬರಲಿಕ್ಕೆ ಯಾವುದಕ್ಕೂ ಸಾಧ್ಯ ಆಗ್ತಾ ಇಲ್ಲ, ಎಲ್ಲ ಹಿಂದಿರುತ್ತಾ ಇದ್ದಾವೆ. ಅಂಥ ಮಹಿಮೆಯನ್ನು ಗಂಗಾ ತೀರದಲ್ಲಿ ತೋರಿಸಿ ಅಲ್ಲಿಂದ ಮುಂದೆ ಇಂದ್ರಪ್ರಸ್ಥಕ್ಕೆ, ಅಂದರೆ ಈಗಿನ ನ್ಯೂ ಡೆಲ್ಲಿ, ನವದೆಹಲಿ ಏನು ಹೇಳುತ್ತೇವೆ, ಇಂದ್ರಪ್ರಸ್ಥ ನಗರಕ್ಕೆ ವಾದಿರಾಜರು ಬರುವಂಥವರಾಗಿದ್ದಾರೆ. ಅಲ್ಲಿ ಒಂದು ಕಡೆ ಸಂಸ್ಥಾನ ಪೂಜೆ ಅಂತ ತೀರ್ಮಾನ ಆಯ್ತಂತ. ಒಂದು ಎತ್ತರದ ಜಾಗ ಇತ್ತು, ಒಂದು ಜಗಲಿ, ಅಲ್ಲಿ ಸಂಸ್ಥಾನ ಪೂಜೆ ಮಾಡೋದು ಅಂತ ತೀರ್ಮಾನ ಆಗಿತ್ತು. ಅದು ಹೇಳಿ ಕೇಳಿ ಅವತ್ತಿನ ಕಾಲದಲ್ಲಿ ಅದು ತುರುಷ್ಕರ ಆಕ್ರಮಣಕ್ಕೆ ಒಳಪಟ್ಟಂಥ ಒಂದು ಜಾಗ ಅದು. ಆ ತುರುಷ್ಕನ ಸೈನಿಕರೆಲ್ಲ ಬಂದು ಹೇಳ್ತಾರೆ, ಇದು ನಿಮಗೆ ಪೂಜೆ ಯೋಗ್ಯ ಅಲ್ಲ, ಯಾಕೆಂದರೆ ರಾಜನ ಮಗ ತಾನು ಮೃತನಾಗಿದ್ದಾನೆ, ಅವನ ಸಮಾಧಿ ಇದು, ಇದರ ಮೇಲೆ ನೀವು ಸಾಮಾನ್ಯ ಸನ್ಯಾಸಿಗಳು ಇದರ ಮೇಲೆಲ್ಲ ಪೂಜೆ ಮಾಡೋರಲ್ಲ, ಹಾಗಾಗಿ ಬೇರೆ ಜಾಗ ನೋಡಿಕೊಳ್ಳಿ. ರಾಜರು ಹೇಳಿದ್ರಂತೆ, ಇದು ಸಮಾಧಿ ಅಲ್ಲ, ಅವನಿನ್ನೂ ಬದುಕೇ ಇದ್ದಾನೆ ಅಂತ. ಇಲ್ಲ ರೀ, ಸತ್ತಿದ್ದಾನೆ, ನಾವು ಪರೀಕ್ಷೆ ಮಾಡಿ ಅವನನ್ನು ಒಳಗೆ ಹೂತಿಟ್ಟಿದ್ದೇವಲ್ಲ ಅಂತ. ಎಲ್ಲಿ ತೆಗಿರಿ ನೋಡೋಣ ಅಂದ್ರಂತೆ ರಾಜರು. ಸಾಮಾನ್ಯ ಒಮ್ಮೆ ಹೂತಿಟ್ಟ ಮೇಲೆ ತೆಗೆಯೋ ಪದ್ಧತಿ ಇಲ್ಲ ಅವರಲ್ಲಿ, ಆದರೆ ರಾಜರ ಮಾತಿನ ಮೇಲೆ ವಿಶ್ವಾಸ ಇಟ್ಟು ತೆಗೀತಾ ಇದ್ದಾರೆ. ರಾಜರು ಏನು ತಮ್ಮ ಆ ಕಮಂಡಲ ಜಲ ಪ್ರೋಕ್ಷಣೆ ಮಾಡಿದರಂತೆ, ನಿದ್ರೆಯಿಂದ ಎದ್ದವನಂತೆ ಆ ರಾಜಕುಮಾರ ಎದ್ದು ಕೂತ. ಆ ತುರುಷ್ಟ ರಾಜನಿಗಂತೂ ಆನಂದದ ಸಮುದ್ರದಲ್ಲೇ ಮುಳುಗಿ ಹೋಗಿದ್ದಾನವ. ಬಹಳ ಸಂತೋಷ ಆಗತ್ತೆ. ತುಂಬ ತನ್ನ ಮಗನನ್ನ ಬದುಕಿಸಿಕೊಟ್ಟಿದ್ದಾರೆ ಅಂತ ಹೇಳಿ ಆ ಮಗನಿಗೆ ಹೇಳಿದ್ನಂತೆ, ನೋಡು ಬೇಟ, ಇವರು ನಿಮ್ಮ ಮಹಾಗುರುಗಳು, ನೋಡು ನಿನ್ನನ್ನು ಜೀವ ಕೊಟ್ಟವರು, ನಮಸ್ಕಾರ ಮಾಡವರಿಗೆ ಅಂತ. ಮಗನಿಗೂ ಹೇಳಿ ನಮಸ್ಕಾರವನ್ನು ಮಾಡಿಸ್ತಾ ಇದ್ದಾನೆ. ಅನಂತರ ಅಪಾರವಾಗಿರತಕ್ಕಂಥ ಒಂದು ಧನರಾಶಿಯನ್ನೇ ವಾದಿರಾಜ ಸ್ವಾಮಿಗಳೇ ಸಮರ್ಪಣೆ ಮಾಡಿದನಂತವ. ಆದರೆ ವಿರಕ್ತರಾದ ರಾಜರು ಯಾವುದನ್ನೂ ಬಯಸಲಿಲ್ಲ. ನಾವು ಸನ್ಯಾಸಿಗಳು, ನಮಗೆ ದುಡ್ಡು ಹಣ ಕಾಸ್ತು ನಾವೇನು ಮಾಡೋದು, ಏನೂ ಬೇಡ ಅಂದ್ರಂತ. ರಾಜನಿಗೆ ಇನ್ನೂ ಆಶ್ಚರ್ಯ ಆಯಿತು. ಇಷ್ಟೆಲ್ಲ ಮಹಿಮೆ ತೋರಿಸಿದ್ದಾರೆ, ಮತ್ತು ಇಷ್ಟೆಲ್ಲ ಸಂಪತ್ತು ಕೊಟ್ಟಾಗ ಇದನ್ನೂ ತೋಳ್ತಾ ಇಲ್ವಲ್ಲ, ಏನಿವರ ವೈರಾಗ್ಯ, ಇಂಥವ್ರು ಏನಾದರೂ ಮಾಡಿ ದುಡ್ಡು ಕೊಡಲೇಬೇಕು ಅಂತ ಹೇಳಿ ರಾಜರು ಅಲ್ಲಿಂದ ಎಲ್ಲಿ ಎಲ್ಲಿ ಸಂಚಾರಕ್ಕೆ ಹೋಗ್ತಾರೆ ಎಲ್ಲ ಕಡೆ ದುಡ್ಡು ಕೊಟ್ಟು ಕಳಿಸೋಣಂತ ಅವ್ರ ಹಿಂದೆ. ಅವ್ರು ಎಷ್ಟು ಬೇಡ ಬೇಡ ಅಂದರೂ ಬೀಳಲಿಲ್ಲ ಅಂತ ಮತ್ತೆ ಕೊಟ್ಟು ಕಳಿಸೋನು. ಕೊನೆ ರಾಜರು ಅವನನ್ನು ಪರೀಕ್ಷೆ ಮಾಡಬೇಕು ಅಂತ, ಅವನ ಒಂದು ಶ್ರದ್ಧಾ ದಾರಿಟಿಗೆ ಎಷ್ಟಿತ್ತು ಅದನ್ನು ನೋಡಬೇಕು ಅಂತ ರಾಜರು ಕೊನೆ ಆ ಅಪಾರವಾದ ದ್ರವ್ಯ ರಾಶಿಯನ್ನೆಲ್ಲ ಗಂಗೆಗೆ ಹಾಕಿಸ್ಬಿಟ್ರಂತ. ನಮಗನ್ನಿಸ್ಬೋದು, ಏನ್ರಿ ಎಲ್ಲ ವೇಸ್ಟ್ ಮಾಡಿದ್ರಲ್ಲ ವಾದಿರಾಜರು, ಯಾರ್ಯಾರು ಬಡವರು ಕೊಡಬಾರ್ದಿತ್ತೆ. ಹಾಗೆ ಇವತ್ತು ಟೀಕೆ ಮಾಡೋರೇ ಜಾಸ್ತಿ. ಜ್ಞಾನಿಗಳ ಚರ್ಯ ಯಾರಿಗೂ ಅರ್ಥ ಆಗೋದಿಲ್ಲ, ಮನಸ್ಸಿಗೆ ಬಂದ ಹಾಗೆ ಟೀಕೆ ಮಾಡುತ್ತಾರೆ. ಆದರೆ ಗಂಗಾಯಾಂ ಕ್ಷೇಪಯಾಮಾಸ, ಏನು ಸಂಪತ್ತನ್ನು ಕೊಟ್ಟಿದ್ದಾನೆ ಅದು ಭಗವಂತನ ಸಂಕಲ್ಪ ಇಲ್ಲ ನೋಡಿ, ಅದು ಸ್ವೀಕಾರ ಯೋಗ್ಯ ಅಲ್ಲ, ಬೇಡ, ಹರಿಯ ಸಂಕಲ್ಪ. ತಿಳಿದವರು ಅದು ಗಂಗೆಯಲ್ಲಿ ಅಲ್ಲಿ ಗಂಗೆಯಲ್ಲೂ ದೇವರಿಲ್ವೇ, ಅಲ್ಲಿ ಸಮರ್ಪಣೆ ಮಾಡಿದರು ರಾಜರು. ಎಲ್ಲವನ್ನ ಗಂಗಾ ನದಿ ಹಾಕಿಸ್ತಾ ಇದ್ದಾರೆ. ಆದರೂ ಅವ ಬಿಡುವುದಿಲ್ಲ. ಮುಂದೆ ಕಥಾ ಬರುತ್ತೆ, ಅಲ್ಲಿ ನೋಡೋಣ. ಮುಂದೆ ಅಲ್ಲಿಂದ ಹೊರಟು ಪ್ರಯಾಗ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಪ್ರಯಾಗದಲ್ಲಿ ಸಂಧ್ಯಾಮಠ ಅಂತ ಹೇಳಿ ಅಲ್ಲಿ ವಾದಿರಾಜರು ಕೂತು ಧ್ಯಾನ ಮಾಡುವಂತಹ ಸಂದರ್ಭದಲ್ಲಿ ಸ್ವಯಂ ವೇದವ್ಯಾಸ ದೇವರೇ ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಬಂದು ಹೇಳ್ತಾರೆ, ಹೇ ವಾದಿರಾಜರೇ, ನಾನೇನು ಮಹಾಭಾರತದ ರಚನೆಯನ್ನು ಮಾಡಿದ್ದೇನೆ, ಜಗತ್ತಿನಲ್ಲೇ ಅತ್ಯಪೂರ್ವವಾಗಿರತಕ್ಕಂಥ ಕೃತಿ ಅದು. ಅಂಥ ಇತಿಹಾಸ ಹಿಂದೆ ನಿರ್ಮಾಣ ಆಗಿದ್ದಿಲ್ಲ, ಮುಂದೆ ಆಗುವುದೂ ಇಲ್ಲ. ಅದು ಆ ತರಹದ ಲಕ್ಷ ಶ್ಲೋಕಾತ್ಮಕವಾದಂತಹ ಒಂದು ಮಹಾಗ್ರಂಥವನ್ನು ನಾನು ರಚನೆ ಮಾಡಿದ್ದೇನೆ. ಅದಕ್ಕೆ ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯವನ್ನು ಕೂಡ ರಚನೆ ಮಾಡಿದ್ದಾರೆ. ಅದಕ್ಕೆ ಭಾವಪ್ರಕಾಶಿಕೆ ಅಂದರೆ ವಾದಿರಾಜ ಸ್ವಾಮಿಗಳೇ ಭಾವಪ್ರಕಾಶಿಕ ಅಂತ ಒಂದು ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ. ಅದಕ್ಕೆ ವ್ಯಾಸರಂತಾರೆ, ತಾತ್ಪರ್ಯ ನಿರ್ಣಯ ಆ ಮಹಾಭಾರತದ ತಾತ್ಪರ್ಯವನ್ನು ಹೇಳುವಂಥದ್ದಾಯಿತು. ಆದರೆ ಅಲ್ಲಿ ಬರುವಂತಹ ಅನೇಕ ಕಠಿಣ ಶಬ್ದಗಳಿದ್ದಾವೆ, ಅದು ಯಾರಿಗೂ ಅರ್ಥವೇ ಆಗುವುದಿಲ್ಲ. ಅಂಥ ಶಬ್ದಗಳನ್ನು ನಾನು ತುಂಬ ಅಪರೂಪದ ಶಬ್ದಗಳನ್ನೆಲ್ಲ ನಾನು ಬಳಸಿದ್ದೇನೆ. ಅದಕ್ಕೋಸ್ಕರ
ಮಹಾಭಾರತದಲ್ಲಿ ಬರುವ 1,00,000 ಪದಗಳಿಗೆ ನೀವು ಅರ್ಥವನ್ನು ರಚನೆ ಮಾಡಬೇಕು. ಇಷ್ಟು ಹೇಳಿದಾಗ ಮತ್ತೆ ವ್ಯಾಸರಂತಾರೆ, ಇದು ಮಾಡೋಣದರಿಂದ ನಿಮ್ಮ ತಾಯಿಯ ಅಪೇಕ್ಷೆ ಅಂದರೆ ನೀವು ಅವತಾರ ಮಾಡಿದರೆ ದೇವರಿಗೆ 1,00,000 ಆಭರಣ ಮಾಡಿಸ್ತೇನೆ ಅಂತ ಆಕೆ ಹರಕೆ ಒತ್ತಿದ್ದಾಳೆ, ಅದು ಕೂಡ ಇದರಿಂದ ಪೂರ್ಣ ಆಗ್ತದೆ ಎಂದರಂತೆ ವೇದವ್ಯಾಸ ದೇವರು. ಹಾಗೆ ಭಗವಂತನ ಆದೇಶದಂತೆ ಆಯಿತು, ಖಂಡಿತ ರಚನೆ ಮಾಡುತ್ತೇನೆ ಅಂತ ಅದನ್ನು ಹೊತ್ತು ಅಲ್ಲಿಂದ ಮುಂದೆ ಬದರಿಕಾಶ್ರಮಕ್ಕೆ ವಾದಿರಾಜರು ತಾವು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಬದರಿಯಲ್ಲಿ ವೇದವ್ಯಾಸ ದೇವರಿಗೆ ಹಾಗೂ ಮಧ್ವಾಚಾರ್ಯರಿಗೆ ನಮಸ್ಕಾರವನ್ನು ಮಾಡಿ ಅಲ್ಲಿ ಲಕ್ಷಾಲಂಕಾರ ಗ್ರಂಥವನ್ನು ರಚನೆ ಮಾಡಿರುವಂಥದ್ದು. ತುಂಬ ಕಾಲ ಬದರಿಯಲ್ಲೇ ಇದ್ರಂತೆ ವಾದಿರಾಜರು. ಲಕ್ಷಾಲಂಕಾರ ಗ್ರಂಥ ನೀವು ನೋಡ್ಬೋದು, ಇಂಥದ್ದು 13 ಪುಸ್ತಕ ಇದೆ. ಅದು ತುಂಬ ದೊಡ್ಡ ಕೃತಿ. ಅಷ್ಟು ದೊಡ್ಡ ಕೃತಿಯನ್ನು ಬದರಿಕಾಶ್ರಮದಲ್ಲಿಯೇ ರಚನೆಯನ್ನು ಮಾಡಿ ಅದನ್ನು ವೇದವ್ಯಾಸ ದೇವರಿಗೆ ಸಾಕ್ಷಾತ್ತಾಗಿ ಸಮರ್ಪಣೆ ಮಾಡಿ ಬರ್ತಾ ಇದ್ದಾರೆ. ಅಲ್ಲಿಂದ ಅಂದರೆ ಇವತ್ತು ನಾವೇನು ನೋಡುತ್ತಾ ಇದ್ದೇವೆ ಬದರಿ ಅಂತ ಹೇಳಿ, ಅಲ್ಲಿಂದ ಇನ್ನೂ ಮುಂದೆ ತುಂಬ ದೂರ ಹೊರಟಾಗ ಸಿಗುವಂತಹದ್ದು ಊರ್ಧ್ವ ಬದರಿ. ನಮ್ಮ ಕಣ್ಣಿಗೆ ಅಗೋಚರವಾಗಿರತಕ್ಕಂತಹ ಒಂದು ಪ್ರದೇಶ. ಊರ್ಧ್ವ ಬದರಿಗೆ ಹೋದವರು ತುಂಬ ವಿರಳ. ಒಂದು ಶ್ರೀಮದಾಚಾರ್ಯರು ಹೋಗಿದ್ದು ಸ್ಮದ್ವಿಜಯದಲ್ಲಿ ಉಲ್ಲೇಖ ಬರ್ತದೆ. ಅದರಂತೆ ವಾದಿರಾಜ ಸ್ವಾಮಿಗಳು ತಾವೂ ಕೂಡ ಊರ್ಧ್ವ ಬದರಿಗೆ ಹೋಗಿ ವೇದವ್ಯಾಸ ದೇವರ ಸಂದರ್ಶನವನ್ನು, ಮಧ್ವಾಚಾರ್ಯರ ದರ್ಶನವನ್ನು ಮಾಡಿ ತಮ್ಮ ಕೃತಿಯನ್ನು ಸಮರ್ಪಣೆ ಮಾಡಿ ಬರ್ತಾ ಇದ್ದಾರೆ. ಹೀಗೆ ಪರಮಾತ್ಮನಿಗೆ ಈ ಲಕ್ಷಾಲಂಕಾರ ಇದನ್ನು ಸಮರ್ಪಣೆ ಮಾಡಿದ್ದಕ್ಕೆ ಅದಕ್ಕೆ ದೇವರು ಸ್ವೀಕಾರ ಮಾಡಿದ ಅನ್ನೋದಕ್ಕೆ ಕುರು ಏನು? ಒಂದು ಪ್ರತ್ಯಕ್ಷವಾಗಿಯೇ ದೇವರಿಗೆ ಸಮರ್ಪಣೆ ಮಾಡಿದ್ದು, ವಿಗ್ರಹದ ಮುಂದಿಟ್ಟು ಕೃಷ್ಣಾರ್ಪಣ ಅನ್ನಲಿಲ್ಲ ಅವರು. ಸಾಕ್ಷಾತ್ತಾಗಿ ಗ್ರಂಥ ಕೃತಿಕಾರರಾದ ವೇದವ್ಯಾಸ ದೇವರಿಗೆ ಸಮರ್ಪಣೆ ಮಾಡಿದ್ದು. ಮತ್ತೊಂದು, ಅಂದಿನ ದಿವಸವೇನೆ ಅವರ ತಾಯಿಗೆ ಸ್ವಪ್ನ ಅಂತ. ಪರಮಾತ್ಮ ತಾನು 1,00,000 ಆಭರಣಗಳನ್ನು ಹಾಕಿಕೊಂಡು ತಾಯಿಯ ಸ್ವಪ್ನದಲ್ಲಿ ದರ್ಶನವನ್ನು ಕೊಟ್ಟಿದ್ದಾನಂತ. ನಿಜವಾಗಿ ಇಂಥ ಮಕ್ಕಳು ಬೇಕು ನೋಡ್ರಿ. ತಾಯಿಯ ಮಾತನ್ನು ಪೂರ್ಣ ಮಾಡಿದ್ದಾರೆ ವಾದಿರಾಜ ಸ್ವಾಮಿಗಳು. ಅವರ ಅಪೇಕ್ಷೆಯನ್ನು, ಅವರ ಮಾತನ್ನು ಮೀರದೆ 1,00,000 ಆಭರಣ ಮಾಡಿಸ್ಬೇಕು, ಆಯಿತು ಮಾಡಿಸಿ ವ್ಯಾಸರಿಗೆ ಸಮರ್ಪಣೆ ಮಾಡೇ ಬಿಟ್ಟಿದ್ದಾರೆ. ಈ ರೀತಿಯಲ್ಲಿ ಅಂತಹ ಲಕ್ಷಾಲಂಕಾರ ಬಹಳ ಅದ್ಭುತವಾದದ್ದು. ವ್ಯಾಸಾಯ ಪ್ರತಿಮೆ ಇತಿಹಾಸ ರಚನೋಲ್ಲಾಸಾಯ ದುರ್ವಾದಿನಾಂ ತ್ರಾಸಾಯ ಸಕರಾಯ ಸತ್ಸುಋತ ವಿಶ್ವಾಸಾಯ ದೋಷದ್ವಿಷೆ. ತುಂಬ ಸುಂದರವಾಗಿ ವೇದವ್ಯಾಸ ದೇವರ ಸ್ತೋತ್ರದೊಂದಿಗೆ ಹೊರಟಿರತಕ್ಕಂಥ ಒಂದು ಮಹಾಗ್ರಂಥ. ಈ ರೀತಿ ಲಕ್ಷಾಲಂಕಾರವನ್ನು ರಚನೆ ಮಾಡಿದ್ದಾರೆ. ನಂತರ ಅಲ್ಲೇ ವ್ಯಾಸ ಮಧ್ವರಿಂದ ಯುಕ್ತಿಮಲ್ಲಿಕಾದಿ ಗ್ರಂಥಗಳ ರಚನೆಗೆ ಅನುಜ್ಞೆಯನ್ನು ಪಡೆದು ಮರಳಿ ಬರ್ತಾ ಇದ್ದಾರಂತೆ. ಅವರ ಮತ್ತೊಂದು ಅಪೂರ್ವವಾದ ಕೃತಿಯೇ ಯುಕ್ತಿಮಲ್ಲಿಕ ಅನ್ನತಕ್ಕಂಥದ್ದು. ಯುಕ್ತಿಮಲ್ಲಿಕೆ ಹೆಸರೇ ಹೇಳುವಂತೆ ಯುಕ್ತಿಗಳೆನ್ನುವಂತಹ ಮಲ್ಲಿಕೆ. ಮಲ್ಲಿಕ ಅಂದರೆ ಮಲ್ಲಿಗೆ ಹೂವು. ಪರಮಾತ್ಮನಿಗೆ ಯುಕ್ತಿಗಳು, ಯುಕ್ತಿ ಅಂದರೆ ತರ್ಕ, ಆಚಾರ್ಯರ ಸಿದ್ಧಾಂತವನ್ನು ಸಮರ್ಥನೆ ಮಾಡುತ್ತಾ ಅನ್ಯಮತಗಳ ನಿರಾಕರಣೆ ಮಾಡುವ ಏನೆಲ್ಲ ತರ್ಕಗಳಿದ್ದಾವೆ, ಅಂತಹ ಅನೇಕ ಯುಕ್ತಿಗಳೆಂಬ ಮಲ್ಲಿಗೆಯ ಹೂವುಗಳನ್ನು ರಾಜರು ಪೋಣಿಸಿ ಒಂದು ಮಾಲೆಯನ್ನು ಮಾಡಿ ದೇವರಿಗೆ ಸಮರ್ಪಣೆ ಮಾಡಿದ್ದಾರೆ. ಅದೇ ಯುಕ್ತಿ ಮಲ್ಲಿಕ ಅನ್ನುವಂತಹ ಕೃತಿ. ತುಂಬ ಅದ್ಭುತವಾದಂತಹದ್ದು. ಶ್ರೀಮದಾಚಾರ್ಯರ ಅನುವ್ಯಾಖ್ಯಾನಕ್ಕೆ ಹೋಲುವಂತಹ ಒಂದು ಕೃತಿ ಅದು. 5 ಸೌರಭಗಳಿದ್ದಾವೆ. ವಿಶ್ವ ಸೌರಭ, ಭೇದ ಸೌರಭ, ಫಲ ಸೌರಭ, ಗುಣ ಸೌರಭ. ಈ ರೀತಿಯಲ್ಲಿ ವಾದಿರಾಜರು ನೋಡಿ, ಸ್ವಯಂ ಅವರು ಪಂಚರೂಪರು, ಪಂಚವೃಂದಾವನ. ಯುಕ್ತಿ ಮಲ್ಲಿಕೆಯನ್ನು 5 ಸೌರಭಗಳಿಂದ ಕೂಡಿರುವಂಥದ್ದು. ಅದು ರಾಜರ ಒಂದು ಪ್ರತಿರೂಪದಂತೆಯೇ ಇರತಕ್ಕಂಥದ್ದು ಅವರ ಯುಕ್ತಿ ಮಲ್ಲಿಕ ಅನ್ನತಕ್ಕಂಥ ಗ್ರಂಥ. ತುಂಬ ಕಠಿಣ. ಅದು ಕಬ್ಬಿಣದ ಕಡಲೆ ಅಂತ ಹೇಳ್ತಾರಲ್ಲ, ಹಾಗೆ ಅರ್ಥವೇ ಆಗುವುದಿಲ್ಲ. ಅಷ್ಟು ತುಂಬ ಗಂಭೀರವಾಗಿರತಕ್ಕಂತಹ ಒಂದು ಕೃತಿ ಅದು. ಅದಕ್ಕೆ ಅರ್ಥ ಮಾಡಿಕೊಳ್ಬೇಕಾದರೆ ಅದಕ್ಕೆ ಮತ್ತೆ ಸ್ವಯಂ ವಾದಿರಾಜ ಸ್ವಾಮಿಗಳ ಪೂರ್ವಾಶ್ರಮದ ತಮ್ಮಂದಿರು ಅವರೇ ಮುಂದೆ ಭಂಡಾರಕೇರ ಮಠದಲ್ಲಿ ಸುರೋತ್ತಮ ತೀರ್ಥರು ಅಂತ ಪ್ರಖ್ಯಾತರಾಗಿದ್ದಾರೆ. ಅವರು ಈ ಯುಕ್ತಿಮಲ್ಲಿಕೆಯ ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ. ಆ ವ್ಯಾಖ್ಯಾನ ಇಟ್ಕೊಂಡ್ರೆ ಹೊರತು ಅರ್ಥ ಆಗೋದಿಲ್ಲ ಅದು. ಅಂತಹ ಅತ್ಯಪೂರ್ವವಾಗಿರತಕ್ಕಂಥ ನಮ್ಮ ಸಿದ್ಧಾಂತದಲ್ಲಿ ನಾವು ಗಣನೆ ಮಾಡುವಂತಹ ಒಂದು ಮೇರು ಕೃತಿಗಳ ಸಾಲಿಗೆ ಸೇರುವಂತಹದ್ದು ಯುಕ್ತಿ ಮಲ್ಲಿಕ ಅನ್ನುವಂತಹ ಗ್ರಂಥ. ಅದನ್ನೇ ರಾಜರು ರಚನೆ ಮಾಡುತ್ತಾ ಇದ್ದಾರೆ. ಅಲ್ಲಿಂದ ಹೊರಟು ದ್ವಾರಕಾ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ.
ಅಲ್ಲಿ ಸುಮಾರು 6 ತಿಂಗಳ ಕಾಲ ತಪಸ್ಸು ಮಾಡಿದರಂತೆ ರಾಜರು. ಉಪವಾಸ ಇದ್ದು ಕೃಷ್ಣನ ಕುರಿತು ತಪಸ್ಸನ್ನು ಆಚರಣೆ ಮಾಡುತ್ತಾ ಇದ್ದಾರೆ. ಷಣ್ಮಾಸ ಉಪೋಷಣಂ ಕುರುವನ್. ಆ ಸಂದರ್ಭದಲ್ಲಿಯೇನೆ ಅಲ್ಲಿ ಒಬ್ಬ ಸ್ವಾಮಿಗಳಿದ್ರು, ಕೃಷ್ಣಯತಿಗಳು ಅಂಥೇಳಿ ಅವರ ಹೆಸರು. ತುಂಬ ಜ್ವರಬಾಧೆ ಉಂಟಾಗಿತ್ತಂತೆ. ಏನು ಔಷಧಿ ಏನು ಮಾಡಿದರೂ ಪರಿಹಾರ ಆಗ್ತಾ ಇಲ್ಲ. ರಾಜರಲ್ಲಿ ಬಂದಾಗ ಅವರನ್ನು ಪ್ರಾರ್ಥನೆ ಮಾಡಿಕೊಳ್ತಾರೆ. ವಾದಿರಾಜ ಸ್ವಾಮಿಗಳು ತಾವು ಅವರ ಮೇಲೆ ಅನುಗ್ರಹವನ್ನು ಮಾಡುತ್ತಾ ಮಧ್ವಾಷ್ಟಕ ಅಂತ ಒಂದು ಸ್ತೋತ್ರವನ್ನು ರಚನೆ ಮಾಡಿದ್ದಾರೆ. ತುಂಬ ಸುಂದರವಾದ ಕೃತಿ ಅದು. ಅದು ಪ್ರಾಣಾಷ್ಟಕ ಅಂತಲೂ ಕರೀತಾರೆ. ಭಕ್ತಿಂ ಶ್ರೀರಮಣಸ್ಯ ಪಾದಯುಡಲೆ ಪ್ರೀತ್ಯಾ ಪ್ರದೇಹಿ ಶಮತ್. ಹೀಗೆ ಪ್ರಾರಂಭ ಆಗುತ್ತೆ. 8 ಶ್ಲೋಕಗಳಲ್ಲಿ ಮಧ್ವಾಚಾರ್ಯರ ಮೂಲರೂಪ, ಹನುಮ, ಭೀಮ, ಮಧ್ವ ಈ 4 ಸ್ತೋತ್ರವೂ ಇದೆ ಅದರಲ್ಲಿ. ಆ ರೀತಿಯಲ್ಲಿ ರಚನೆ ಮಾಡಿರತಕ್ಕಂಥ ಒಂದು ಕೃತಿ. ಸಾಮಾನ್ಯ ಸ್ತೋತ್ರ ಮಾಲಿಕಾ ಎಲ್ಲ ಗ್ರಂಥಗಳಲ್ಲೂ ಪ್ರಿಂಟ್ ಆಗಿದೆ. ಅದು ತುಂಬ ಪ್ರಸಿದ್ಧವಾಗಿರತಕ್ಕಂತಹದ್ದು. ಹೀಗೆ ಮಧ್ವಾಷ್ಟಕವನ್ನು ಪಠಣೆ ಮಾಡಿದಾಗ ನಶ್ಯೇದಿತಿ ಸ್ವಪ್ನ ದೃಷ್ಟ್ಯ ಸ್ವಾಮಿಗಳು ಅವರು ಇದನ್ನು ಪಠಣೆ ಮಾಡಿ ಅವರಿಗೆ ಸ್ವಪ್ನ ಸೂಚನೆ ಆಯ್ತಂತೆ. ಇದರ ಪಾರಾಯಣದಿಂದ ತಮ್ಮ ಜ್ವರ ಬಾಧೆ ಪರಿಹಾರ ಆಗ್ತದೆ ಅಂತ ಹೇಳಿ ಅದನ್ನು ಪಾರಾಯಣ ಮಾಡಿ ತಮ್ಮ ಜ್ವರ ಬಾಧೆಯನ್ನು ಪರಿಹಾರ ಮಾಡಿಕೊಳ್ಳತಕ್ಕಂಥವರಾಗಿದ್ದಾರೆ. ಹೀಗೆ ರಾಜರು ಅನೇಕ ಮಹಿಮೆಗಳನ್ನು ತೋರಿಸ್ತಾ ಅಲ್ಲಿಯೇನೆ ದ್ವಾರಾವತಿ ಅಂದರೆ ದ್ವಾರಕೆಯಲ್ಲಿ ಒಂದು ಗುಹೆಯಲ್ಲಿರತಕ್ಕಂತಹ ಹಯಗ್ರೀವ ದೇವರ ಶಿಲೆಯನ್ನು ತಂದು ತಾವು ಪೂಜೆ ಮಾಡುತ್ತಿದ್ದರಂತೆ. ಅದು ರಾಜರಿಗೆ ಸ್ವಪ್ನ ಆಗಿರತಕ್ಕಂಥದ್ದು. ಇಂಥ ಗುಹೆಯಲ್ಲಿ ನಾನಿದ್ದೇನೆ, ತೊಗೊಂಡು ಬಂದು ಪೂಜೆ ಮಾಡಿ ಅಂತ. ಅದರಂತೆ ನಿತ್ಯಂ ಪೂಜೆಯನ್ನು ಸಹ ತುತೋಷ ಹರಿಸೇವನೈಹಿ ಹಯಗ್ರೀವ ದೇವರ ಶಿಲೆಯನ್ನು ತಂದು ತಾವು ಪೂಜೆ ಮಾಡತಕ್ಕಂಥವರಾಗಿದ್ದಾರೆ. ಸಂಚಾರ ಕ್ರಮೇಣ ಅನೇಕ ಪ್ರದೇಶಗಳನ್ನು ಸಂಚಾರ ಮಾಡುತ್ತಾ ಮುಂದೆ ಬೇಲೂರಿಗೆ ಬರ್ತಾರೆ ವಾದಿರಾಜರು. ಅಲ್ಲಿ ಪರಮಾತ್ಮನ ಚನ್ನಕೇಶವ ಅವನ ದರ್ಶನವನ್ನು ಮಾಡಿ ಅಲ್ಲಿಯೇ ಆ ಭಗವಂತನ ಉಪಾಸನೆ ಮಾಡುವಂತಹ ದೊಡ್ಡ ಹರಿದಾಸರು ಅಂದರೆ ವೈಕುಂಠದಾಸರು. ವೈಕುಂಠದಾಸರಿಗೂ ವಿಶೇಷ ಅನುಗ್ರಹವನ್ನು ಮಾಡುತ್ತಾ ಇದ್ದಾರೆ. ವೈಕುಂಠದಾಸರ ಬಳಿಯಲ್ಲಿ ಭಗವಂತನೇ ಚಿಕ್ಕ ಬಾಲಕನ ರೂಪದಲ್ಲಿ ಸಂಚಾರ ಮಾಡಿಕೊಂಡಿದ್ದಂತೆ. ಯಾಕಂದರೆ ಅವರ ಪತ್ನಿ ನಿತ್ಯ ಕೇಳ್ತಾ ಇದ್ರು, ಒಳ್ಳೆ ಸಂತತಿ ಆಗಬೇಕು ನಮಗೆ ಅಂಥೇಳಿ. ಇವರು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರಂತೆ. ಪರಮಾತ್ಮ ಕೇಳ್ತಾನೆ, ನಿಮಗೆ ಏನು ಸಾಮಾನ್ಯ ಒಬ್ಬ ಮಗ ಹುಟ್ಟಿ ನಾಳೆ ಸಾಯುವಂಥ ಒಬ್ಬ ಮಗ ಬೇಕು, ಅಥವಾ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟದೇ ಇದ್ರೂ ಕೂಡ ನಿರಂತರ ಕಿಂ ಲೋಟಬಾಲವದ್ವೃದ್ಧಿ ಕ್ಷಯಶ್ಲೇಷ್ಮಾದಿ ಮಾನಸುತಃ, ಅಥವಾ ನಿರಂತರ ನಿಮ್ಮ ಜೊತೆ ಇರುವಂಥ ಒಬ್ಬ ಮಗ ಬೇಕು ಅಂತ ಕೇಳಿದರಂತೆ. ಅವರಂದ್ರು, ಸಾಮಾನ್ಯ ಪ್ರಾಕೃತ ಶಿಶು ನಮಗೆ ಬೇಡ, ಸದಾ ನಮ್ಮೊಟ್ಟಿಗೆ ಇರತಕ್ಕಂಥ ಒಳ್ಳೆ ಸುತನೇ ನಮಗೆ ಬೇಕು ಅಂತ ಕೇಳಿಕೊಂಡ್ರಂತೆ. ಅದಕ್ಕೆ ಭಗವಂತ ಏನು ವೈಕುಂಠದಾಸರು ಕೇಶವನ ನಿರಂತರ ಉಪಾಸನೆ ಮಾಡ್ತಿದ್ರಲ್ಲ, ಪರಮಾತ್ಮ ಶ್ರೀಕೃಷ್ಣ ತಾನೇ ಚಿಕ್ಕ ಮಗುವಿನ ರೂಪದಲ್ಲಿ ಅವರ ಬಳಿಯಲ್ಲಿ ನಿತ್ಯ ಬರೋದು, ಆಟ ಆಡೋದು ಎಲ್ಲ ಮಾಡ್ತಿದ್ನಂತೆ. ಆದರೆ ಸ್ವಾಮಿಯ ಮಾಯ ನೋಡಿ ವೈಕುಂಠದಾಸರಿಗೆ ಆ ಸಮಯದಲ್ಲಿ ಗೊತ್ತಾಗಲಿಲ್ಲ ಬಂದದ್ದು ದೇವರೇ ಅಂತ. ಏನೋ ಮಗು, ಎಲ್ಲ ಮಕ್ಕಳಂತ ಇದು ಒಂದು ಮಗು ಸಾಮಾನ್ಯ ನೋಡ್ತಾ ಇದ್ರು. ಆದರೆ ವಾದಿರಾಜರಲ್ಲಿಯ ಬಂದಾಗ ಆ ಮಗುವನ್ನು ನೋಡಿದ ತಕ್ಷಣ ಗೊತ್ತಾಯಿತು, ಇದು ಯಾವುದೋ ಮಗು ಅಲ್ಲ, ಮಗುವ ಕಾಣಿರಯ್ಯ, ಒಂದು ದೇವರ ನಾಮನೆ ಮಾಡಿದ್ದಾರೆ. ಇದು ಸಾಕ್ಷಾತ್ತು ಪರಮಾತ್ಮ ಶ್ರೀಕೃಷ್ಣ ತಾನೇ ಇವರ ಹತ್ರ ಮಗುವಾಗಿ ಆಟ ಆಡ್ತಿದ್ದಾನೆ ಅಂತ ಹೇಳ್ತಾ ವೈಕುಂಠದಾಸರನ್ನು ಸ್ತೋತ್ರ ಮಾಡಿದ್ರಂತೆ. ಎಂಥ ಭಾಗ್ಯ ನಿಮ್ಮದು, ಸರ್ವೋತ್ತಮನಾದ ಸ್ವಾಮಿ ಅವತ್ತಿನ ದಿವಸ ಯಶೋದೆಯ ತನ್ನ ಲೀಲೆ ತೋರಬೇಕು ಅಂತ ಪುಟ್ಟ ಮಗುವಾಗಿ ಯಶೋದೆಯ ಮನೆಯಲ್ಲಿ ಆಟ ಆಡಿದ. ಇವತ್ತು ನಿಮ್ಮ ಮುಂದೆ ಭಗವಂತ ಅಷ್ಟು ಮಹಿಮೆ ತೋರಿಸ್ತಾ ಇದ್ದಾನಲ್ಲ, ಎಂಥ ಪುಣ್ಯಾತ್ಮರು ನೀವು ಅಂತ ವೈಕುಂಠದಾಸರನ್ನು ಸ್ತೋತ್ರ ಮಾಡಿದರಂತೆ. ಅದಕ್ಕೆ ವೈಕುಂಠದಾಸರು ವಾದಿರಾಜರ ಮೇಲೆ ಅವರು ದೇವರ ನಾಮಗಳನ್ನು ರಚನೆ ಮಾಡುತ್ತಾರೆ. ಅವರಿಗೂ ವೈಕುಂಠದಾಸರಿಗೂ ರಾಜರಿಗೂ ಅಷ್ಟು ಸಖ್ಯ. ಈ ವಿಷಯವನ್ನು ಅದೇ ವೈಕುಂಠದಾಸರು ತಾವು ಮುಂದಿನ ಜನ್ಮದಲ್ಲಿ ತಾವು ಪಂಜನಾಮದ ತಿಮ್ಮಣ್ಣದಾಸರಾಯಿ ವೇಣುಗೋಪಾಲ ವಿಠಲ ಅಂತ ಅಂಕಿತವರದ್ದು. ಆದವಾನಿಯಲ್ಲಿದ್ದವರು ವಿಜಯರಾಯರಿಂದ ವಿಶೇಷ ಅನುಗ್ರಹ ಪಡೆದವರವರು. ಹಾಗೆ ಅವರೇ ಮುಂದೆ ತಿಮ್ಮಣ್ಣದಾಸರಾಯ ಅವತಾರವನ್ನು ಮಾಡಿದಾಗ ರಾಜರನ್ನ ಒಂದು ಕೃತಿಯಲ್ಲಿ ಸ್ತೋತ್ರ ಮಾಡುತ್ತಾರವರು. ಸಂತೈಸು ತವದಾಸನೆಂತೆನ್ನನು. ಬಹಳ ಸುಂದರವಾದ ಕೃತಿ, ಸುಮಾರು 7-8 ನುಡಿಯೇನೋ ಇದ್ದಾವೆ.
ಅದ್ಭುತವಾಗಿ ಆ ಧೃತಿಯಲ್ಲಿ ರಾಜರ ಅನೇಕ ಮಹಿಮೆಗಳನ್ನು ಹೇಳುತ್ತಾ ಮಧ್ಯದಲ್ಲಿ ಇದನ್ನು ಸೇರಿಸ್ತಾರವರು. ತಮ್ಮ ಹಿಂದಿನ ಜನ್ಮದ ನೆನಪನ್ನು ಮಾಡಿಕೊಂಡು ಅವರಂತಾರೆ, ಅಂಚದಲ್ಲಿದ್ದ ಬಾಲಕ ನಗುತ ಬರುತ್ತಲೆ ಕಂಡು ಶಂಖ ಚಕ್ರಾಂಕಿತನು ಈತನೆಂದು ಶಂಕಿಸದೆ ಎನಗೆ ಪ್ರಾಜನ್ಮದಲ್ಲಿ ಬೇಳದ ಅಟಳಂಕ ಸನ್ಮಹಿಮ ಹಯಮುಖನ ದಾಸಾಗ್ರಣಿಯೇ ಸಂತೈಸು ತವದಾಸನೆಂತೆನ್ನನು. ನನ್ನನ್ನು ನಿಮ್ಮ ದಾಸ ಅಂತ ಮಾಡಿಕೊಳ್ಳಿ ಸ್ವಾಮಿ, ನಿಮ್ಮ ದಾಸ್ಯ ಭಾವನೆಯನ್ನು ನನಗೆ ಅನುಗ್ರಹ ಮಾಡಿ ಓ ವಾದಿರಾಜರೇ ಅಂತ ವಿಶೇಷವರನ್ನು ಸ್ತೋತ್ರ ಮಾಡುತ್ತಾರೆ. ಬಾಲಕನು ಬರುತ್ತಲೆ ಕಂಡು, ಬಾಲಕ ಬರ್ತಾ ಇರುವಾಗ ಶಂಖ ಚಕ್ರಾಂಕಿತನು ಈತನೆಂದು ತೋರಿಸಿಕೊಟ್ಟಿದ್ದಾರೆ ನೋಡಿ. ಅದೇ ಹಾಡಿನಲ್ಲೇನೆ ಅಣುವೃಂದಾವನಾಖ್ಯಾನದ ಒಂದು ಶ್ಲೋಕವನ್ನು ಅನುವಾದ ಮಾಡಿದ್ದಾರೆ ನಮ್ಮ ವೇಣುಗೋಪಾಲದಾಸರು, ವಿಜಯದಾಸರ ಸಾಕ್ಷಾತ್ ಶಿಷ್ಯರು ನೋಡಿ. ಅಣುವೃಂದಾವನಾಖ್ಯಾನದಲ್ಲಿ ಒಂದು ಶ್ಲೋಕ, ಅಹಂ ಬ್ರಹ್ಮ ಚ ವಾಯುಶ್ಚ ವಿಷ್ಣು ರುದ್ರಶ್ಚ ಪಂಚಮಃ ರಮಾಮನಿತ್ಯಮೇವಾತ್ರ ಶ್ವೇತದ್ವೀಪೇ ಯಥಾ ವಯಂ. ಇದೇ ಶ್ಲೋಕ, ಯದ್ಯಪಿ ಆಖ್ಯಾನದಲ್ಲಿರುವ ಕೆಲವು ಶ್ಲೋಕಗಳನ್ನೇ ಸಂಗ್ರಹ ಮಾಡಿ ಅಣುವೃಂದಾವನಾಖ್ಯಾನ ಅಂತ ಮಾಡಿದ್ದು, ಆದರೆ ಆಖ್ಯಾನದಲ್ಲಿ ಶ್ಲೋಕ ಸಿಗುವುದಿಲ್ಲ. ಇದನ್ನು ಅಣುವೃಂದಾವನಾಖ್ಯಾನದಲ್ಲುಂಟು. ಇದನ್ನು ವೇಣುಗೋಪಾಲದಾಸರು ತಮ್ಮ ಹಾಡಿನಲ್ಲಿ ಅನುವಾದ ಮಾಡಿಕೊಟ್ಟಿದ್ದಾರೆ. ಆಖ್ಯಾನ ಕೃತಿ ಪ್ರಮಾಣ ಅನ್ನುವುದಕ್ಕೆ ಇನ್ನೇನು ಬೇಕು ಹೇಳ್ರಿ. ವಿಜಯರಾಯರ ಸಾಕ್ಷಾತ್ ಶಿಷ್ಯರು ವಿಜಯದಾಸರು ರಾಜರನ್ನು ತಮ್ಮ ಸುಳಾದಿ ಮಾಡಿ ಸ್ತೋತ್ರ ಮಾಡಿದ್ದಾರೆ. ಅವರ ಸಾಕ್ಷಾತ್ ಶಿಷ್ಯರಾಗಿರತಕ್ಕಂಥ ವೇಣುಗೋಪಾಲದಾಸರು ಆ ಹಾಡಿನಲ್ಲಿ ಹೇಳುತ್ತಾರೆ, ಮಾರಪಿತ ನೀರಜಾಸನ ತೀವ್ರ ಗಮನ ಪದ್ಮಾರಿ ಮೌಳಿಗರಿಂದ ಸಹಿತರಾಗಿ. ನೋಡಿ, ಮಾರಪಿತ ಯಾರು? ದೇವರು. ನೀರಜಾಸನ ಬ್ರಹ್ಮದೇವರು. ತೀವ್ರ ಗಮನ ವಾಯು. ಪದ್ಮಾರಿ ಮೌಳಿ ಅಂದರೆ ಚಂದ್ರನನ್ನ ಶಿರಸ್ಸಿನಲ್ಲಿ ಧರಿಸಿದ ಶಿವ. ಇವರಿಂದ ಅಹಂ ಬ್ರಹ್ಮಾಚ ವಾಯುಶ್ಚ ವಿಷ್ಣು ರುದ್ರಶ್ಚ ಪಂಚಮಃ ಬಂತ ಎಲ್ಲ. ಶ್ವೇತದ್ವೀಪದೊಳು ತೆರದಂತೆ ಶ್ವೇತದ್ವೀಪೇ ಯಥಾ ವಯಂ ಧೀರ ವೃಂದಾವನದಿ ತೋರುವೆ ನಿರಂತರದಿ. ಹಾಗೆ ಅನುವಾದ, ಎಷ್ಟು ಸುಂದರವಾದ ಅನುವಾದ ಅಂದರೆ ಅವರೆಲ್ಲ ಆಖ್ಯಾನ ಕೃತಿಯನ್ನು ಶಿರಸಾಮಾನ್ಯ ಮಾಡಿದ್ದಾರೆ ಎನ್ನುವುದು ಈ ಎಲ್ಲ ವಿಚಾರಗಳಿಂದಲೇ ನಮಗೆ ಗೊತ್ತಾಗ್ತದೆ. ಈ ರೀತಿ ಅಂತಹ ವೈಕುಂಠದಾಸರಿಗೆ ವಿಶೇಷ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ನಂತರದಲ್ಲಿ ಅಲ್ಲಿಂದ ಹಂಪಿಗೆ ರಾಜರು ಬರತಕ್ಕಂಥವರಾಗಿದ್ದಾರೆ. ಅನೇಕ ಪ್ರದೇಶಗಳಲ್ಲಿ ಸಂಚಾರ ಮಾಡುತ್ತಾ ಗುಜರಾತ್ ಇತ್ಯಾದಿ ಕಡೆಯಲ್ಲೂ ಸಂಚಾರ ಮಾಡಿದರಂತೆ. ಅಲ್ಲಲ್ಲಿರತಕ್ಕಂಥವರನ್ನು ತಮ್ಮ ಶಿಷ್ಯರನ್ನಾಗಿ ಮಾಡಿಕೊಳ್ಳುತ್ತಾ ಹಂಪಿಗೆ ಬರ್ತಾ ಇದ್ದಾರೆ. ಹಂಪಿ ಆ ಕಾಲಕ್ಕೆ ಏನು ವಿಜಯನಗರದ ಅರಸರಿದ್ದಾರೆ, ಕೃಷ್ಣದೇವರಾಯರು, ಅಚ್ಯುತ ಭೂಪಾಲರು. ಯದ್ಯಪಿ ತುಂಬ ಶ್ರೀಮಂತವಾಗಿರತಕ್ಕಂಥ ಒಂದು ರಾಜ್ಯ ಅದು, ಸಾಮ್ರಾಜ್ಯ ಅವರದ್ದು. ಆದರೆ ಆ ಕಾಲದಲ್ಲಿ ಯಾವುದೋ ಒಂದು ಪ್ರಸಂಗ ನಿಮಿತ್ತ ಒಂಚೂರು ಸಂಪತ್ತಿಯ ಕೊರತೆ ಉಂಟಾಗಿತ್ತಂತೆ. ರಾಜರು ಬಂದಾಗ ಅವರನ್ನು ಪ್ರಾರ್ಥನೆ ಮಾಡುತ್ತಾರೆ. ರಾಜರು ಅವರಿಬ್ಬರಿಗೂ ಅಭಯವನ್ನು ಕೊಡ್ತಾ ಅಲ್ಲೇ ಹಂಪಿಯಲ್ಲಿ ಇರತಕ್ಕಂಥ ವಾಲಿ ಗುಹೆ ಅಂತ ಹೇಳಿ, ಯಾಕಂದರೆ ವಾಲಿ ಸುಗ್ರೀವ ಎಲ್ಲ ಇದ್ದಂತಹ ಜಾಗ ಅದು, ಕಿಷ್ಕಿಂಧ. ಹಾಗೆ ಅವರೆಲ್ಲ ವಾಸ ಮಾಡಿರತಕ್ಕಂಥ ಜಾಗ. ಹನುಮಂತ ದೇವರು ರಾಮಚಂದ್ರ ದೇವರೆಲ್ಲ ಭೇಟಿಯಾಗಿರತಕ್ಕಂಥ ಜಾಗ ಅದು. ಹಾಗಾಗಿ ರಾಜರು ಅವರನ್ನು ಕರ್ಕೊಂಡು ಹೋಗಿ ಬೆಟ್ಟದ ಬಳಿಯಲ್ಲಿ ಯಾವುದೋ ಒಂದು ರಹಸ್ಯವಾದ ಗುಹೆ ಇದೆ ಅಂತಲೇ ಯಾರಿಗೂ ಗೊತ್ತಿಲ್ಲ ನೋಡಿ. ಆದರೆ ಸರ್ವಜ್ಞರಾದ ವಾದಿರಾಜ ಸ್ವಾಮಿಗಳಿಗೆ ಗೊತ್ತಿಲ್ಲದ್ದೇನಿದೆ. ಅವರೇನು ಯಾವ ಪುಸ್ತಕದಲ್ಲಿ ಓದಿದ್ದು ಅಲ್ಲಿ ಗುಹೆ ಇದೆ ಅಂತ ಹೆಂಗೆ ಗೊತ್ತಾಯಿತು ರಾಜರಿಗೆ? ಅಲ್ಲಿದ್ದವರಿಗೆ ಗೊತ್ತಿಲ್ಲ. ವಾದಿರಾಜರು ಬಂದಾಗ ಅವರನ್ನು ವಾಲಿ ಗುಹೆಗೆ ಕರ್ಕೊಂಡು ಹೋಗಿ ಅದನ್ನು ಅಲ್ಲಿರುವಂತಹ ದೊಡ್ಡ ಬಂಡೆಯನ್ನು ತೆಗೆಸ್ಬೇಕು. ಏನು ಮಾಡಿದ್ರು ಎಷ್ಟು ಜನ ಕೆಲಸಗಾರರು ಬಂದರೂ ಸರಿಸ್ಲಿಕ್ಕೆ ಆಗ್ತಾ ಇಲ್ಲ ಅದನ್ನು. ಕೊನೆಗೆ ರಾಜರು ಕೇವಲ ತಮ್ಮ ಕೈಯಲ್ಲಿ ನೀರು ಹಾಕ್ಕೊಂಡು ಪ್ರೋಕ್ಷಣೆ ಮಾಡಿದ್ರಂತಷ್ಟೇ ಆ ಬಂಡೆ 2 ಹೋಳಾಗಿ ಸೀಳಿ ಹೋಯಿತು. ಒಳಗಡೆ ನೋಡುತ್ತಾರೆ ಅಪಾರವಾದ ಸಂಪತ್ತಿನ ರಾಶಿ. ಅದನ್ನೆಲ್ಲ ತೆಗೆದು ಆ ವಿಜಯನಗರದ ಅರಸರಿಗೆ ರಾಜರು ತಾವು ಕೊಡ್ತಾ ಇದ್ದಾರೆ. ಯಾವುದೊಂದನ್ನು ತಮಗೆ ಅಂತ ಇಟ್ಕೊಳ್ಳಿಲ್ಲ ನೋಡಿ. ಅಂತಹ ವೈರಾಗ್ಯ. ದೃಷ್ಟಾನಿ ವಾದಿರಾಡಾಜ್ಞಾ ಬಲಬಾಲಂಬ್ಯ ಭೂಪತಿ. ಅದೆಲ್ಲ ಕೊಟ್ಟಾಗ ರಾಜರು ರಾಜರನ್ನ ಅಂದರೆ ವಾದಿರಾಜ ಸ್ವಾಮಿಗಳನ್ನು ವಿಜಯನಗರದ ಅರಸರು ಕೇಳಿಕೊಳ್ತಾರೆ, ಸ್ವಾಮಿ ಇಷ್ಟೆಲ್ಲ ಅನುಗ್ರಹ ಮಾಡಿದ್ದೀರಿ, ಇದರಲ್ಲಿ ನಿಮಗೆ ಏನು ಬೇಕೋ ನೀವು ತಗೊಳ್ಳಿ. ರಾಜರಂತಾರೆ, ನಮಗೆ ಇದರಲ್ಲಿ ಇನ್ನೇನು ಬೆಳ್ಳಿ ಬಂಗಾರ ಎಂಥದ್ದು ಬೇಡ, ಇದರಲ್ಲಿ ನಮ್ಮ ಸ್ವಾಮಿ ಇದ್ದಾನೆ, ರಾಮ ವಿಠ್ಠಲ 2 ಮೂರ್ತಿಗಳಿದ್ದಾವೆ, ಅದನ್ನು ನಮಗೆ ಕೊಡಿ ಸಾಕು ಅಂದ್ರಂತ.
ರಾಮಚಂದ್ರ ನೋಡಿ, ವಾಲಿ ಸುಗ್ರೀವ ಅವರು ಅಲ್ಲಿ ಪ್ರತ್ಯಕ್ಷ ಪೂಜೆಗೊಂಡವ, ಪ್ರತಿಮಾ ರೂಪದಲ್ಲಿ ಪೂಜೆಗೊಂಡಿದ್ದಾನೆ. ಹಾಗಾಗಿ ವಾಲಿ ಅವರಿಂದ ಅಂದರೆ ಅಲ್ಲಿ ಅವರು ಸತ್ಕಾರ ಮಾಡಿರತಕ್ಕಂಥ ಒಂದು ಪ್ರತಿಮೆ ವಿಠ್ಠಲ ದೇವರು ಮತ್ತು ರಾಮದೇವರು ಎರಡು ವಿಗ್ರಹಗಳನ್ನು ಮಾತ್ರ ವಾದಿರಾಜ ಸ್ವಾಮಿಗಳು ತಾವು ಸ್ವೀಕಾರ ಮಾಡತಕ್ಕಂಥವರಾಗಿದ್ದಾರೆ. ಅಲ್ಲಿಂದ ಹೊರಟು ಅನೇಕ ಕಡೆ ಸಂಚಾರ ಮಾಡುತ್ತಾ ಮುಂದೆ ಉಡುಪಿಗೆ ಬರುತ್ತಾರೆ. ಉಡುಪಿಯಲ್ಲಿ ಆಚೆ ಕೃಷ್ಣ ಮಠ ಸ್ವಲ್ಪ ಜೀರ್ಣಾವಸ್ಥೆಯಲ್ಲಿ ಇತ್ತಂತೆ. ಯಾಕಂದರೆ ಮಧ್ವಾಚಾರ್ಯರ ನಂತರ ನೂರಾರು ವರ್ಷ ಆದಮೇಲೆ ಮತ್ತೆ ವಾದಿರಾಜ ಸ್ವಾಮಿಗಳು ಬಂದದ್ದು. ಆಚಾರ್ಯರ ಕಾಲದಲ್ಲಿ ಆದಂಥ ಏನು ಆ ಭವನ ಗೋಪುರ ಅದೆಲ್ಲ ಇತ್ತು, ಒಂದು ಸ್ವಲ್ಪ ಶಿಥಿಲಗೊಂಡಿರುವಂತಹ ಸಂದರ್ಭದಲ್ಲಿ ವಾದಿರಾಜರು ಕೃಷ್ಣ ಮಠವನ್ನು ತಾವು ವಿಶೇಷವಾಗಿ ಅದನ್ನು ನವೀನೀಕರಣ ಮಾಡ್ತಾ ಇದ್ದಾರೆ. ಅಂದರೆ ಮತ್ತೆ ಹೊಸತಾಗಿ ಕಾರ್ಯವನ್ನು ವಿಶೇಷವಾಗಿ ತಾವು ಮಾಡ್ತಾ ಇದ್ದಾರೆ. ಇದಕ್ಕೆ ಈ ವಿಜಯನಗರ ಅರಸರು ಸೇವೆಯನ್ನು ಸಲ್ಲಿಸಿದರಂತೆ. ಇದು ನಮ್ಮದೊಂದು ಸೇವಾ ಇರಲಿ, ರಾಜರು ಮಾಡಿದ ಉಪಚಾರವನ್ನು ತಾವು ನೆನೆಸಿಕೊಂಡು ಕೃಷ್ಣ ಮಠದ ಜೀರ್ಣೋದ್ಧಾರಕ್ಕೆ ಸೇವೆಯನ್ನು ಸಲ್ಲಿಸುವಂಥವರಾಗ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅಚ್ಯುತರಾಯರೇನಿದ್ರು, ವಿಜಯನಗರದ ಅಚ್ಯುತರಾಯರು, ಅವರಿಗೆ ಒಂದು ದೊಡ್ಡ ವ್ಯಾಧಿ ಬಂದಿರ್ತದೆ. ಎಂಥ ವೈದ್ಯರಿಂದಲೂ ಗುಣಪಡಿಸಲಿಕ್ಕೆ ಆಗದೇ ಇರತಕ್ಕಂಥ ಒಂದು ಕಾಯಿಲೆಯಿಂದ ಬಳಲುವಂತಹ ಸಂದರ್ಭದಲ್ಲಿ ವಾದಿರಾಜರು ಮಂತ್ರಿತ ಜಲದಿಂದಲೇ ಆ ಒಂದು ಮಹಾರೋಗವನ್ನು ಪರಿಹಾರ ಮಾಡಿ ಅವರನ್ನು ಮುಂದೆ ಸಿಂಹಾಸನದಲ್ಲಿ ಕೂಡಿಸ್ತಾ ಇದ್ದಾರೆ. ಆಗ ಅಚ್ಯುತರಾಯರು ತಮ್ಮ ಗುರುಗಳಾದ ವಾದಿರಾಜ ಸ್ವಾಮಿಗಳಿಗೆ ರಾಜರ ಆ ಬಿರುದುಗಳನ್ನು ಚಿಹ್ನೆಗಳನ್ನೆಲ್ಲ ಸಮರ್ಪಣೆಯನ್ನು ಮಾಡಿದ್ದಾನಂತೆ. ಅಂದರೆ ರಾಜರ ಲಕ್ಷಣಗಳು ಧ್ವಜ, ಛತ್ರ, ಪತಾಕ, ಚಾಮರ ಇತ್ಯಾದಿಗಳೇನೇನಿರ್ತಾವೆ ಅದನ್ನೆಲ್ಲ ತಾನು ಸಮರ್ಪಣೆಯನ್ನು ಮಾಡಿದ್ದಾನಂತೆ ವಾದಿರಾಜರಿಗೆ. ಅದು ಕೆಲವೊಂದು ಇವತ್ತಿಯೂ ಕೂಡ ನಾವು ನೋಡಬಹುದು. ಅವತ್ತಿನ ದಿವಸ ಅಚ್ಯುತರಾಯರು ಸಮರ್ಪಣೆ ಮಾಡಿರುವಂಥ ಸಿಂಹಾಸನದಲ್ಲಿ ಕೂಡಿಸಿ ವಿಶೇಷವಾಗಿ ಅನೇಕ ಬಿರುದಾವಳಿಗಳನ್ನು ವಾದಿರಾಜರಿಗೆ ತಾನು ಸಮರ್ಪಣೆ ಮಾಡ್ತಾ ಇದ್ದಾನೆ. ಮುಂದೆ ರಾಜರು ಅಲ್ಲಿಂದ ಸಂಚಾರ ಕ್ರಮೇಣ ಮೂಡುಬಿದಿರೆ ಎನ್ನುವಂಥ ಒಂದು ಪ್ರದೇಶ ತೌಳವ ಮಂಡಲದಲ್ಲೇ ಇರತಕ್ಕಂಥದ್ದು. ಅಲ್ಲಿ ಒಂದು ಜೈನ ದೇವಾಲಯ ಇತ್ತಂತೆ. ಅಲ್ಲಿಯ ರಾಜರು ಪ್ರವೇಶ ಮಾಡ್ತಾ ಇದ್ದಾರೆ. ಶಿಷ್ಯರಲ್ಲ ಅಂದ್ರೆ ನನ್ನ ಸ್ವಾಮಿ ಇದು ಜೈನರದ್ದು, ನಾವು ಹೋಗ್ಲಿಕ್ಕೆ ಯೋಗ್ಯ ಅಲ್ಲ ಅಂತ. ಇಲ್ಲ, ಇಲ್ಲಿ ನಮ್ಮ ಸ್ವಾಮಿ ಇದ್ದಾನೆ ಅಂದ್ರಂತ. ಎಲ್ಲಿ? ರಾಜರು ಯಾವಾಗ ಆ ಜೈನ ದೇವಾಲಯದಲ್ಲಿ ಹೆಜ್ಜೆ ಇಟ್ಟರು ಅಲ್ಲಿರುವಂತಹ ಜಿನನ ಪ್ರತಿಮೆ ವಿಠ್ಠಲನಾಗಿ ಆಗಿಬಿಡುತ್ತದು. ಜಿನಾಲಯಂ ಹಠಾದ್ಗತ್ವ ಬುದ್ಧಂ ವಿಠ್ಠಲ ಮಾತನೋತ್. ಬುದ್ಧನ ಪ್ರತಿಮೆಯನ್ನು ರಾಜರು ನೋಡಿದಾಗ ಬುದ್ಧ ತಾನು ವಿಠ್ಠಲನಾಗ್ತಾ ಇದ್ದಾನೆ. ಅಲ್ಲಿಯವರು ನೋಡಿದ್ರಂತೆ ಭಯ ಆಗಿಬಿಡ್ತು. ಇಲ್ಲೇ ಇದ್ರೆ ನಮ್ಮ ಎಲ್ಲ ಪ್ರತಿಮೆನೂ ಇವರು ಕೃಷ್ಣ ರಾಮ ವ್ಯಾಸ ಮಾಡಿಬಿಟ್ರೆ ಗತಿಯೇನು, ಸ್ವಾಮಿ ಇದನ್ನು ನೀವೇ ತೊಗೊಂಡು ಹೋದ್ರಿ ಅಂತ ಅವರು ಅದನ್ನು ರಾಜರಿಗೆ ಕೊಟ್ಟು ಕೈ ಮುಗಿತಾ ಇದ್ದಾರೆ. ಅಧುನಾಪಿ ವಿಭಾತ್ಯದ್ಧ ವಿಠ್ಠಲಾರ್ಚ ಹರಿನ್ಮಣೇಹೇ. ಅದು ಪಚ್ಚೆ ವಿಠ್ಠಲ. ಇವತ್ತಿಯೂ ಸೋದೆ ಸಂಸ್ಥಾನದಲ್ಲಿ ನಾವು ಅದನ್ನು ದರ್ಶನವನ್ನು ಮಾಡುತ್ತೇವೆ. ಅದು ವಾದಿರಾಜ ಸ್ವಾಮಿಗಳವತ್ತು ಆ ರೀತಿ ಮಾಡಿರತಕ್ಕಂಥದ್ದು. ಅಲ್ಲಿಂದ ಧರ್ಮಸ್ಥಳಕ್ಕೆ ಬಂದಾಗ ಅಲ್ಲಿ ಪೂಜಾ ಮಾಡಬೇಕು ಅಂತ ಹೊರಡುತ್ತಾರೆ. ಆದರೆ ಅಲ್ಲಿರತಕ್ಕಂಥ ಅಧಿಕಾರಿಗಳು ಹೇಳ್ತಾರೆ, ಇದೊಂದು ಭೂತ ಸ್ಥಳ, ಇದು ನಿಮಗೆ ಪೂಜೆಗೆ ಯೋಗ್ಯ ಅಲ್ಲ ಅಂತಂದಾಗ ವಾದಿರಾಜರಂತಾರೆ ಚಿಂತೆ ಮಾಡಬೇಡಿ ಅಂತ ಹೇಳಿ ಮಂಗಳೂರಿನಿಂದ ಅದನ್ನು ಮಂಗಳಾಪುರ ಅಂತ ಉಲ್ಲೇಖವನ್ನು ಮಾಡಿದ್ದಾರೆ ಕೃತಿಯಲ್ಲಿ. ಅಲ್ಲಿ ಸಪ್ತರ್ಷಿ ಕುಂಡ ಅನ್ನುವಂಥ ಒಂದು ಪ್ರದೇಶದಿಂದ ರುದ್ರದೇವರನ್ನು ತರಿಸಿ, ಅದು ಭೂತರಾಜರ ಜೊತೆ ಅಂದರೆ ಆ ರುದ್ರದೇವರನ್ನು ತರಿಸಿ ಅಲ್ಲಿ ಸ್ಥಾಪನೆಯನ್ನು ಮಾಡುತ್ತಾ ಇದ್ದಾರೆ. ಮಂಜುನಾಥ ಅನ್ನುವಂಥ ನಾಮದಲ್ಲಿ ಧರ್ಮಸ್ಥಳದಲ್ಲಿ ಮಂಜುನಾಥನನ್ನು ಸ್ಥಾಪನೆ ಮಾಡಿ ಮೇಲೊಂದು ನರಸಿಂಹದೇವರ ಶಿಲೆಯನ್ನು ವಾದಿರಾಜ ಸ್ವಾಮಿಗಳಲ್ಲಿ ಇಡ್ತಾ ಇದ್ದಾರೆ. ಜೊತೆಯಲ್ಲಿ ಭೂತರಾಜರನ್ನು ಕೂಡ ಅಲ್ಲಿ ವಾದಿರಾಜರು ಸ್ಥಾಪನೆ ಮಾಡತಕ್ಕಂಥವರಾಗಿದ್ದಾರೆ. ಭೂತರಾಜರ ಚರಿತ್ರೆ ಮುಂದೆ ನಡೀತದೆ. ಜೊತೆ ಒಂದು ಆದೇಶವನ್ನೂ ಮಾಡಿದರಂತೆ, ಈ ಸ್ಥಳದಲ್ಲಿ ನಿರಂತರವಾಗಿ ಅನ್ನದಾನ ನಡೀಬೇಕು, ಯಾವತ್ತೂ ನಿಲ್ಲಿಕ್ಕೆ ಇಲ್ಲ. ನಿತ್ಯಂ ಅನ್ನಪ್ರದಾನೇನ ಖ್ಯಾತಿರಸ್ತು ಸ್ಥಳಸ್ಯತೆ. ಈ ಒಂದು ಆದೇಶವನ್ನು ಕೂಡ ವಾದಿರಾಜರು ಮಾಡ್ತಾ ಇದ್ದಾರೆ. ಅಲ್ಲಿಂದ ಅನೇಕ ಪ್ರದೇಶಗಳನ್ನು ಸಂಚಾರ ಮಾಡ್ತಾರೆ. ಕುಮಾರ ಪರ್ವತ, ಕುಮಾರ ಪರ್ವತದ ಮೇಲೆ ವಿಷ್ಣು ತೀರ್ಥರು ಇವತ್ತಿಯೂ ನೆಲೆಸಿದ್ದಾರಂತೆ. ಮಧ್ವಾಚಾರ್ಯರ ತಮ್ಮಂದಿರು ವಿಷ್ಣು ತೀರ್ಥರು ಇವತ್ತಿಯೂ ಅಲ್ಲಿ ನೆಲೆಸಿದ್ದಾರೆ. ಅಲ್ಲಿ ಹೋಗಿ ಅವರ ವಿಷ್ಣು ತೀರ್ಥರ ದರ್ಶನವನ್ನು ಮಾಡಿ ಅವರಿಂದಲೂ ಒಂದು ಪ್ರತೀಕವನ್ನು ತಾವು ಪಡೆದುಕೊಂಡು ಬರುವಂಥವರಾಗಿದ್ದಾರೆ. ಅಲ್ಲಿಂದ ಹೊರಟು ಮುಂದೆ ಕುಮಾರಧಾರ ಹಾಗೂ ನೇತ್ರಾವತಿ ನದಿಗಳ ಸಂಗಮ ಸ್ಥಳ ನಾವೂರು ಅಂತೇಳಿ ಅಲ್ಲಿ ಒಂದು ಅಗ್ರಹಾರ. ಅಲ್ಲಿಯ ಬಂದಾಗ
ಅಲ್ಲಿ ಟಟಿಶಿವಾಲಯ ಅಂತ 1000 ಲಿಂಗಗಳಿರತಕ್ಕಂಥ ಒಂದು ಪ್ರದೇಶ. ರಾಜರಲ್ಲಿಯ ಬಂದು ಅಲ್ಲಿಯ ರಾಜನಿಗೆ ಆದೇಶವನ್ನು ಮಾಡುತ್ತಾರೆ, ಇಷ್ಟೆಲ್ಲ ಲಿಂಗಗಳ ಸನ್ನಿಧಾನ ಇದೆ, ಆದರೆ ಅಭಿಷೇಕನೇ ಆಗ್ತಾ ಇಲ್ಲ, ಇಲ್ಲಿ ಎಲ್ಲದಕ್ಕೂ ನಿತ್ಯ ಅಭಿಷೇಕ ಆಗಬೇಕು ಅಂದ್ರಂತ. ಏನೋ 1 ಲಿಂಗ 2 ಲಿಂಗ ಇದ್ರೆ ಅಭಿಷೇಕ ಮಾಡ್ಬೋದು, ಅಷ್ಟೆಲ್ಲ ಲಿಂಗಗಳಿದ್ದಾಗ ಹೇಗೆ ಅಭಿಷೇಕ ಮಾಡಲಿಕ್ಕೆ ಸಾಧ್ಯ? 1000 ಲಿಂಗ ಇರತಕ್ಕಂಥದ್ದು. 1000 ಲಿಂಗಗಳಿಗೆ ನಿತ್ಯ ನದಿಯಿಂದ ನೀರು ತರೋದು, ಅಭಿಷೇಕ ಮಾಡೋದು ಅಂದರೆ ಅಸಾಧ್ಯ. ಅದು ಮತ್ತೇನು ಮಾಡೋದು ಅಂತ ರಾಜರನ್ನೇ ಪ್ರಾರ್ಥನೆ ಮಾಡಿಕೊಂಡಾಗ ವಾದಿರಾಜ ಸ್ವಾಮಿಗಳು ತಾವು ಏನು ನದಿ ಸಂಗಮ ಇದೆಯಲ್ಲ, ಅಲ್ಲಿಂದ ತಮ್ಮ ದಂಡದಿಂದ ಒಂದು ಜರೆಯನ್ನು ಎಳ್ಕೊಂಡು ಬಂದರಂತೆ. ನದಿ ತಾನಾಗಿ ರಾಜರ ಹಿಂದೆ ಓಡಿ ಬಂದಿದ್ದಾಳೆ. ಜ್ಞಾನಿಗಳಿಗೆ ಅಸಾಧ್ಯವಾದ ಯಾವುದೂ ಇಲ್ಲ ನೋಡಿ. ಜ್ಞಾನಿಗಳಿಗೆ ಗಂಡಾದಿ ದೇವತೆಗಳು ಅವರ ಹಿಂದೆ ತಾವೇ ಓಡಿ ಬರ್ತಾರಂತೆ. ಏನು ಸೋದಾ ಕ್ಷೇತ್ರದಲ್ಲಿ ಧವಳಗಂಗ ಇದ್ದಾಳೆ, ರಾಜರ ಆಖ್ಯಾನದಲ್ಲಿ ಒಂದು ಮಾತು ಹೇಳುತ್ತಾರೆ, ಮುನಿಮಂತ್ರ ಸಮಾಹೂತ ಭೀತ ದಿವ್ಯ ಸರೋಜತ. ಧವಳಗಂಗೆ ಮುನಿಗಳ ಮಂತ್ರದಿಂದ ತಾನು ಆಹೂತಳಾಗಿ ಇಲ್ಲಿ ನೆಲೆಸಿದ್ದಾಳೆ, ಭೀತ ಹೆದರಿಕೊಂಡಿದ್ದಾಳೆ ಅಂತ. ಯಾಕ್ರಿ ಹೆದರಿಕೊಳ್ತಾಳೆ ಅಂದರೆ, ಗಂಗೆಯಲ್ಲಿ ಬಂದಿದ್ದು ರಾಜರನ್ನು ಪವಿತ್ರ ಮಾಡಲಿಕ್ಕಲ್ಲ, ರಾಜರ ಸೇವೆ ಮಾಡಲಿಕ್ಕೆ ಅಂತ ಬಂದಿದ್ದಾಳೆ. ಹಾಗಾಗಿ ಸೇವೆ ಮಾಡುವಾಗ ಎಲ್ಲಿ ಏನು ಹೆಚ್ಚು ಕಮ್ಮಿ ಆಗ್ತದೋ, ಏನು ತೊಂದರೆ ಆಗ್ತದೋ, ತುಂಬ ಹುಷಾರಾಗಿ ಸೇವೆ ಮಾಡಬೇಕು, ಎಲ್ಲೂ ಏನೂ ಅಪಚಾರ ಆಗಬಾರದು, ಅಷ್ಟು ಜಾಗರೂಕಳಾಗಿ ಗಂಗೆ ವಾದಿರಾಜರ ಸೇವೆಯನ್ನು ಮಾಡುತ್ತಾ ಅಲ್ಲಿ ನೆಲೆಸಿದ್ದಾಳಂತ. ಆ ರೀತಿ ರಾಜರು ದಂಡದಿಂದ ಸೆಳೆದಾಗ ಆ ನೀರು ಸರಸರನೆ ಹರಿದು ಬರ್ತಾ ಇದೆ. ಎಲ್ಲ ಲಿಂಗಗಳಿಗೂ ಅಭಿಷೇಕ ಆಯಿತು. ಆದರೆ ಆ ಪ್ರವಾಹ ನಿಲ್ಲೇ ಇಲ್ವಂತ. ಆ ಪ್ರವಾಹ ಜಾಸ್ತಿ ಆಯಿತು ಕೊನೆ ಊರೇ ಉಳಿಯುವ ಪ್ರಸಂಗ. ಮತ್ತೆ ಆ ರಾಜ ವಾದಿರಾಜರ ಹತ್ರ ಬಂದು ಬೇಡಿಕೊಳ್ತಾನೆ, ಸ್ವಾಮಿ ಈ ರೀತಿ ಆಗ್ತಾ ಇದೆ ಅಂತಂದಾಗ ರಾಜರು ಮತ್ತೆ ಅಲ್ಲಿ ಒಂದು ದಂಡದಿಂದ ಅದನ್ನು ನಿಲ್ಲಿಸುವಂಥವರಾಗ್ತಾ ಇದ್ದಾರೆ. ಅದಕ್ಕೆ ದಂಡತೀರ್ಥ ಅಂತ ಒಂದು ಹೆಸರು ಕೂಡ ಬರ್ತಾ ಇದೆ. ಅದು ಪಡಿಬೈಲು ಅನ್ನುವಂಥ ಹೆಸರಿನಿಂದ ಪ್ರಖ್ಯಾತವಾಗಿರತಕ್ಕಂಥದ್ದು. ಹೀಗೆ ರಾಜರ ಮಹಿಮೆಗಳು ಅದು ಎಷ್ಟು ಹೇಳಿದರೂ ಮುಗಿಯತಕ್ಕಂಥದ್ದಲ್ಲ. ಅಂತಹ ವಾದಿರಾಜ ಸ್ವಾಮಿಗಳು ತಾವು ಮುಂದೆ ಭೂತರಾಜರಿಗೆ ಅನುಗ್ರಹವನ್ನು ಮಾಡತಕ್ಕಂಥವರಾಗಿದ್ದಾರೆ. ಭೂತರಾಜರು ಅವರು ಯಾರು ಅಂತಂದರೆ, ಹಿಂದೆ ರಾಮಾವತಾರದ ಸಂದರ್ಭದಲ್ಲಿ ರಾಮಚಂದ್ರ ತಾನೇನು ರಾವಣನ ಸಂಹಾರವನ್ನು ಮಾಡಿದ್ದಾನೆ, ರಾವಣ ಬ್ರಾಹ್ಮಣ ವಿಶ್ರವಸ್ ಋಷಿಗಳ ಮಗ, ಅವನನ್ನು ಕೊಂದದ್ದಕ್ಕೆ ಬ್ರಹ್ಮಹತ್ಯ ಅಂತ. ದೇವರಿಗೆ ಯಾವ ದೋಷವೂ ಇಲ್ಲ, ಅವನ ಸರ್ವೋತ್ತಮ ಪ್ರಶ್ನೆ ಬೇರೆ. ಆದರೂ ಮೇಲ್ನೋಟಕ್ಕೆ ಏನೋ ಒಂದು ಬ್ರಹ್ಮಹತ್ಯ ಅಂತ ಪ್ರಾಪ್ತವಾಯಿತು. ಇದನ್ನು ಯಾರು ತಗೊಳ್ತೀರಿ ಅಂತ ಪ್ರಶ್ನೆ ಮಾಡಿದ್ನಂತೆ. ಅಲ್ಲಿರುವ ಒಬ್ಬ ಬ್ರಾಹ್ಮಣ ತಕ್ಷಣ ಎದ್ದು ನಾನು ತಗೊಳ್ತೇನೆ ಅಂದುಬಿಟ್ನಂತೆ. ಯದ್ಯಪಿ ಆ ಬ್ರಾಹ್ಮಣನ ತಲೆಯಲ್ಲಿದ್ದದ್ದು ರಾಮದೇವರ ಸೇವಾ ಮಾಡಬೇಕು, ಅವರ ಆ ದೋಷವನ್ನು ನಾನು ಸ್ವೀಕಾರ ಅಂದರೆ ಈ ರೂಪದಲ್ಲಿ ಸೇವಾ ಮಾಡೋದು ಅಂತೇಳಿ. ಆದರೆ ರಾಮದೇವರಿಗೆ ಬ್ರಹ್ಮಹತ್ಯ ಉಂಟಾ ಇಲ್ಲ, ಅವನ ದೋಷರಹಿತ ಗುಣಪೂರ್ಣ, ಅವನಲ್ಲಿ ಈ ದೋಷಗಳಿರುವುದಿಲ್ಲ, ಅದು ನೆನಪಾಗಬೇಕಿತ್ತು. ಆದರೆ ಆ ಬ್ರಾಹ್ಮಣ ಅಂದರಂತೆ ನಾನು ತಗೊಳ್ತೇನೆ, ಆಯಿತು ಅಂತ ಹೇಳಿ. ಅಂದರೆ ಸ್ವಪ್ರತಿಷ್ಠಾ ಖ್ಯಾಪನಾಯ ಅಂತ ಒಂದು ಮಾತು ಹೇಳುತ್ತಾರೆ. ಆ ಒಂದು ದೋಷದಿಂದ ಮುಂದೆ ಬ್ರಹ್ಮರಾಕ್ಷಸರಾಗುವಂಥ ಒಂದು ಪ್ರಸಂಗ ಬರ್ತಾ ಇದೆ. ಅವರೇನೇ ಮುಂದೆ ನಾರಾಯಣಾಚಾರ್ಯರು ಅನ್ನೋ ಹೆಸರಿನಿಂದ ನಾರಳ ಗ್ರಾಮದಲ್ಲಿ ಅವರ ಅವತಾರವನ್ನು ಮಾಡುತ್ತಾರೆ. ವಾದಿರಾಜರ ಶಿಷ್ಯರಾಗಿ ವಿಶೇಷವಾಗಿ ಸೇವಾ ಮಾಡುತ್ತಿದ್ದರಂತೆ. ಆದರೆ ಒಂದು ಸಂದರ್ಭದಲ್ಲಿ ವಾದಿರಾಜರು ಒಂದು ವಿಚಿತ್ರವಾದ ಚರ್ಯೆಯನ್ನು ತೋರುತ್ತಾರೆ. ಒಮ್ಮೆ ಸಾಧನ ದ್ವಾದಶಿ ಇರುತ್ತದೆ. ವ್ಯಾಸರಾಜರ ಬಳಿಯಲ್ಲಿ ವಾದಿರಾಜರು ವಾಸ ಮಾಡುವಂಥ ಒಂದು ಸಂದರ್ಭ ಅದು. ವ್ಯಾಸಮುಷ್ಟಿಯನ್ನು ತರುವುದಕ್ಕೋಸ್ಕರ ವಾದಿರಾಜರು ವಿದ್ಯಾಭ್ಯಾಸದ ನೆಪದಿಂದ ವ್ಯಾಸರಾಜರ ಬಳಿಯಲ್ಲಿ ಹೋಗಿರುವಂತಹ ಒಂದು ಪ್ರಸಂಗ. ಜ್ಞಾನಿಗಳ ಚರ್ಯೆ ಅತ್ಯಪೂರ್ವ ಅದು. ವ್ಯಾಸರಾಜರು ಅಂಥವರೇ, ವಾದಿರಾಜರು ಅಂಥವರೇ. ನಾಳೆ ದಿವಸ ವ್ಯಾಸರಾಜರ ಆರಾಧನಾ ಇದೆ. ಹಾಗೆ ಜ್ಞಾನಿಗಳ ಚರ್ಯೆ ಬಹಳ ಆಶ್ಚರ್ಯ ಅದು. ರಾಜರು ಸರ್ವಜ್ಞರಾದಾಗ್ಯೂ ವ್ಯಾಸರಾಜರು ನೋಡಿ ಅವರ ಹತ್ರ ಬಂದು ಅಧ್ಯಯನ ಅಂತ ಮಾಡಬೇಕಿತ್ತು, ಸ್ವಾಮಿಯ ಸಂಕಲ್ಪ. ಅದರಂತೆ ಅಲ್ಲಿಗೆ ಬರತಕ್ಕಂಥವರಾಗಿದ್ದಾರೆ. ವ್ಯಾಸರಾಜರು ಬೇಗ ಪೂಜೆಯನ್ನು ಮುಗಿಸಿ ಸಾಧನ ದ್ವಾದಶಿ ಪಾರಣೆಗೆ ಬರಬೇಕು ಅಂತ ಹೇಳಿ ಕಳಿಸಿದರಂತೆ. ರಾಜರದ್ದು ಅವರು ಧ್ಯಾನದಲ್ಲಿ ಕೂತು ಬಿಟ್ಟಿದ್ರು. 7 ವರ್ಷದೊಳಗೆ ತಡ ಆಗಿಬಿಡ್ತು. ಇತ್ತ ಪಾರಣೆ ಕಾಯ್ತಾ ಇದ್ದಾರೆ ವ್ಯಾಸರಾಜರು. ಅವರಿಗೆ ತಡ ಆಗಬಾರದು ಅಂತ ಸಂಕ್ಷಿಪ್ತವಾಗಿ ತಮ್ಮ ಆನ್ಯಕ ಮುಗಿಸಿಕೊಂಡು ಹೋಗಿ ಪಾರಣೆಯನ್ನು ಮಾಡಿ ಮತ್ತೆ ರಾಜರು ಒಬ್ಬರೇ ನದಿ ತೀರಕ್ಕೆ ಹೋದರಂತೆ. ಅಲ್ಲಿ ಹೋಗಿ ಏನೆಲ್ಲ ಉಂಡ ಪದಾರ್ಥಗಳನ್ನೆಲ್ಲ ಬಿಡಿ ಬಿಡಿಯಾಗಿ ತೆರೆದಿಟ್ರು. ನದಿಯಲ್ಲಿ ಸ್ನಾನವನ್ನು ಮಾಡಿ ತಾವು ಯಥಾ ಪ್ರಕಾರ ತಮ್ಮ ಜಪ ಪೂಜಾ ಎಲ್ಲ ಮುಗಿಸಿಕೊಂಡು
ಮತ್ತೆ ಆ ಪದಾರ್ಥ ಪ್ರೋಕ್ಷಣೆ ಮಾಡಿದಾಗ ಬಿಸಿ ಬಿಸಿ ಆಯ್ತಂತ ಅದನ್ನು ತಾವು ಮತ್ತೆ ಸ್ವೀಕಾರ ಮಾಡಿದರು. ಇದೊಂದು ಜ್ಞಾನಿಗಳ ವಿಚಿತ್ರ ಚರ್ಯೆ. ನಾವು ಆಕ್ಷೇಪ ಮಾಡಬಾರದು ಇದನ್ನು ನೋಡಿ. ಆದರೆ ಇದನ್ನೆಲ್ಲ ನಾರಾಯಣಾಚಾರ್ಯ ಗಮನಿಸ್ತಾ ಬಂದರು. ಏನು ಹೀಗೆ ಮಾಡ್ತಾರಲ್ಲ ಇವರು, ಇದೆಲ್ಲ ಏನು ಸರಿ ಇಲ್ವಲ್ಲ ಇವರ ಚರ್ಯೆ ಅಂತ ಹತ್ತಿರದಲ್ಲಿ ಕೂತು ಗುರುಗಳ ಚರ್ಯೆಯ ಬಗ್ಗೆ ಅವರು ಸಂಶಯ ಪಟ್ಟದ್ದಕ್ಕೆ ರಾಜರು ಶಾಪ ಹಾಕಿದ್ದಾರೆ, ನೀನೊಬ್ಬ ಬ್ರಹ್ಮ ರಾಕ್ಷಸನಾಗು. ನೋಡಿ, ಗುರುಂ ಹುಂತೃತ್ಯ ತಂತೃತ್ಯ ಪುರಾಣದಲ್ಲಿ ಹೇಳುತ್ತಾರೆ, ಯಾರು ಗುರುಗಳಿಗೆ ಅವಮಾನವನ್ನು ಮಾಡುತ್ತಾರೆ ಅವರಿಗೆ ಬ್ರಹ್ಮ ರಾಕ್ಷಸ ಜನ್ಮ ಇದೆ ಅಂತೇಳಿ. ಬಹಳ ಹುಷಾರಾಗಿರಬೇಕು. ನಾರಾಯಣಾಚಾರ್ಯ ಹಾಗೆ ಮಾಡಿದ್ದಕ್ಕೆ ಒಂದು ಹಿಂದಿನದ್ದು ರಾಮಾವತಾರದ ಅದು ಉಣಬೇಕಾಗಿತ್ತು, ಬ್ರಹ್ಮ ರಾಕ್ಷಸ ಜನ್ಮ ಬರ್ತಾ ಇದೆ. ಸ್ವಾಮಿ ಶಾಪ ವಿಮೋಚನೆ ಯಾವಾಗ ಅಂದ್ರಂತೆ, ನಾವೇ ಬರ್ತೇವೆ ಚಿಂತೆ ಮಾಡಬೇಡಿ ಅಂತಂದಿದ್ರು. ಮುಂದೆ ಬದರಿಕಾಶ್ರಮದ ಕ್ಷೇತ್ರದಲ್ಲಿ ಅವರು ಸಂಚಾರವನ್ನು ಮಾಡಿಕೊಂಡಿದ್ದರು. ರಾಜರು ಮುಂದೆ ಒಂದು ಸಂದರ್ಭದಲ್ಲಿ ಕ್ರಮೇಣ ತಾವಲ್ಲಿಗೆ ಹೋದಾಗ, ಆ ಪ್ರದೇಶದಲ್ಲಿ ಸಂಚಾರಕ್ಕೆ ಅಂತ ಹೋದಾಗ ಅಲ್ಲಿಯ ಜನ ಎಲ್ಲ ತಡೆದ್ರಂತೆ, ಇಲ್ಲೊಬ್ಬ ಬ್ರಹ್ಮರಾಕ್ಷಸ ಇದ್ದಾನೆ, ಹೊರಬೇಡಿ ನೀವು ಅಂತ. ರಾಜರವರೆಲ್ಲ ಅಭಯ ಹೇಳಿ ತಾವು ನಿರ್ಭಯವಾಗಿ ಆ ಮಾರ್ಗದಲ್ಲಿ ಪ್ರಯಾಣವನ್ನು ಮಾಡುತ್ತಾರೆ. ಅದೇ ಕಾಲಕ್ಕೆ ಇವರು ಬಂದು ಪ್ರಶ್ನೆ ಮಾಡಿದರಂತೆ, ಆಚಾಮ ವೈ ಟೋನಸ್ನಾತಃ. ಆ ಮಾರ್ಗದಲ್ಲಿ ಹೋಗೋರಿಗೆಲ್ಲ ಇದೇ ಪ್ರಶ್ನೆ ಮಾಡ್ತಿದ್ರಂತೆ. ಯಾರು ಉತ್ತರ ಕೊಡ್ಲಿಕ್ಕೆ ಆಗ್ತಿದ್ದಿಲ್ಲ, ತಿಂದಾಡ್ಬಿಡ್ತಾ ಇದ್ರು. ವಾದಿರಾಜರಲ್ಲಿ ಹೋದಾಗ ರಾಜರಂದ್ರಂತೆ ತ್ವಂ ನಸ್ನಾತಃ ಅಂದರು. ಉತ್ತರ ಸಿಕ್ಬಿಡ್ತಲ್ಲಿ. ಪ್ರಶ್ನೆ ಏನು? ಆಟ ಮಾ ವೈ, 4 ಮಾಸಗಳು, ಆಷಾಢ ಕಾರ್ತಿಕ ಮಾಘ ವೈಶಾಖ, ಈ 4 ಮಾಸಗಳಲ್ಲಿ ಯಾರು ಸ್ನಾನ ಮಾಡೋದಿಲ್ಲ ಅಂತ. ಅಂದರೆ 4 ಮಾಸಗಳಲ್ಲಿ ಪ್ರತಿಯೊಬ್ಬರೂ ಪ್ರಾತಃ ಸ್ನಾನ, ಸೂರ್ಯೋದಯ ಪೂರ್ವದಲ್ಲಿ ಪ್ರಾತಃ ಸ್ನಾನ ಮಾಡಲೇಬೇಕು, ಪುರಾಣಗಳ ವಿಧಿ ಅದು. ಯಾರು ಮಾಡೋದಿಲ್ಲ, ತೊನ್ನ ಸ್ನಾತ, ನೀನು ಬ್ರಹ್ಮರಾಕ್ಷಸ ಜನ್ಮದಲ್ಲಿರು, ನೀನು ಸ್ನಾನಾದಿಗಳಿಲ್ಲ ನಿನಗೆ, ನೀನು ಮಾಡೋದಿಲ್ಲ ಅಂದ್ರಂತ. ಆಗ ಅವರಂದ್ರು ಪ್ರಶ್ನೆ ಉತ್ತರ ಏನೋ ಸಿಕ್ತು, ಆದರೆ ವಾಕ್ಯಾರ್ಥಕ್ಕೆ ಬನ್ನಿ ನನ್ನ ಜೊತೆ ಅಂತ. ಆಯಿತು. ಅಶ್ವತ್ಥಾಮಾಚಾರ್ಯರೇನೆ ವಾದದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿದರಂತೆ. ಆ ವಾದದಲ್ಲಿ ಅವರ ಎಲ್ಲ ಪ್ರಶ್ನೆಗಳಿಗೂ ವಾದಿರಾಜರು ಸೂಕ್ತ ಉತ್ತರಗಳನ್ನು ಕೊಟ್ಟಾಗ ಎಲ್ಲ ಅಹಂಕಾರ ಪರಿಹಾರ ಆಗತ್ತೆ. ರಾಜರ ಪ್ರಾರ್ಥನೆ ಮಾಡುತ್ತಾರೆ, ಸ್ವಾಮಿ ನನ್ನನ್ನು ನಿಮ್ಮ ಶಿಷ್ಯರನ್ನಾಗಿ ಮಾಡಿಕೊಳ್ಳಿ, ಉದ್ಧಾರ ಮಾಡಬೇಕು ಅಂತಂದಾಗ ವಾದಿರಾಜರವರು ವಿಶೇಷ ಆಶೀರ್ವಾದವನ್ನು ಮಾಡಿ, ನೀವು ನಮ್ಮ ಬಳಿಯಲ್ಲೇ ಇದ್ದು ನಮ್ಮ ಎಲ್ಲ ಕಾರ್ಯಗಳಲ್ಲಿಯೂ ಕೂಡ ನಿಮ್ಮದೊಂದು ಪಾತ್ರ ಇರಲೇಬೇಕು, ನಿಮ್ಮ ಸೇವಾ ಇರಲೇಬೇಕು, ಎಲ್ಲ ಜನರ ಅಭೀಷ್ಟಗಳನ್ನು ಸಲ್ಲಿಸ್ತಾ ಭೂತರಾಜರು ಅಂತ ನೀವು ಪ್ರಸಿದ್ಧರಾಜರಿ ಅಂತ ವಾದಿರಾಜರ ಅನುಗ್ರಹವನ್ನು ಮಾಡುತ್ತಾ ಇದ್ದಾರೆ. ಈ ಪ್ರಕಾರ ಭೂತರಾಜರಿಗೆ ಅನುಗ್ರಹ ಮಾಡುತ್ತಾರೆ. ನಂತರ ಉಡುಪಿಯ ಬಂದಾಗ ರಾಜರ ಕಾಲದವರೆಗೂ ಪರ್ಯಾಯ ವ್ಯವಸ್ಥೆ 2 ತಿಂಗಳು ಅಂತಿತ್ತಂತೆ. ಆದರೆ ವಾದಿರಾಜರದನ್ನು 2 ವರ್ಷ ಅಂತ ಮಾಡಿದರು. ಇದು ಆಚಾರ್ಯರ ಮನೋರಥದಂತೇನೇನೆ. ಅಂದರೆ ಹಿಂದಿನವರಿಗೆ ವಿರುದ್ಧವಾಗಿ ನಡೆದರು ಅಂತ ತಿಳಿಬಾರದು. ಆಚಾರ್ಯರು ಹಾಕೊಟ್ಟ ನಿಯಮವನ್ನು ಇವರು ಮುರಿಬೇಕು, ಅದನ್ನು ಬ್ರೇಕ್ ಮಾಡಬೇಕು ಅಂದರೆ ಆಚಾರ್ಯರ ಸಮಾನರೇ ಆಗಿರಬೇಕು ಅಂತ ಅರ್ಥ, ಬೇರೆಯವರಿಗೆ ಸಾಧ್ಯ ಇಲ್ಲ ಅದು. ಆ ರೀತಿ ವಾದಿರಾಜ ಸ್ವಾಮಿಗಳು 2 ತಿಂಗಳ ಪರ್ಯಾಯವನ್ನು 2 ವರ್ಷ ಅಂತ ವ್ಯವಸ್ಥೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಏನು ಉಡುಪಿಯಲ್ಲಿ ಸುತ್ತ ಅಷ್ಟಮಠಗಳಿದ್ದಾವೆ, ನೀವು ಕೃಷ್ಣಮಠದ ಸುತ್ತಲೂ ಎಲ್ಲ ರಥಬೀದಿಯಲ್ಲಿ 8 ಮಠಗಳನ್ನು ನೋಡುತ್ತೀರಿ. ಆ ಮಠಗಳ ಒಂದು ಜೀರ್ಣೋದ್ಧಾರ ಕಾರ್ಯವನ್ನೂ ಮಾಡಿದ್ದಾರೆ. ಹೇಗೆ ಮಧ್ವಾಚಾರ್ಯರು ತಾವು ತಮ್ಮ 8 ಜನ ಶಿಷ್ಯಂದ್ರಿಗೂ ಕೂಡ ತಮ್ಮ ಒಂದು ಪ್ರತಿಮೆಗಳನ್ನು ಕೊಟ್ಟಿದ್ದಾರೆ, ತಾವು ಪೂಜೆ ಮಾಡಿರುವ ಪ್ರತಿಮೆಗಳು. ಅದರಂತೆ ವಾದಿರಾಜ ಸ್ವಾಮಿಗಳು ಕೂಡ ಅಷ್ಟಮಠದವರಿಗೆ ತಮ್ಮ ಒಂದು ಪ್ರತೀಕಗಳನ್ನು ಕೊಟ್ಟಿದ್ದಾರೆ. ಇವತ್ತಿಯೂ ಆಯಾ ಮಠದಲ್ಲಿ ನೀವು ನೋಡಬಹುದು. ಹೀಗೆ ಮಧ್ವಾಚಾರ್ಯರಂತೇನೆ ವಾದಿರಾಜ ಸ್ವಾಮಿಗಳು ಎಲ್ಲ ಪ್ರತಿಮಾಹ ಸ್ವಯಮಪಿಯೇಭ್ಯ ಪ್ರದದವು ಸುಖತೀರ್ಥವತ್ ಅಂತ ಗುಣರತ್ನಮಾಲಾ ಕಾರ್ಯದನ್ನು ಉಲ್ಲೇಖ ಮಾಡಿದ್ದಾರೆ. ಮಧ್ವಾಚಾರ್ಯರಂತೆ ತಾವು ಎಲ್ಲರಿಗೂ ಕೂಡ ಪ್ರತಿಮೆಯನ್ನು ಕೊಡತಕ್ಕಂಥವರಾಗಿದ್ದಾರೆ. ಅಂದಿನಿಂದ ಪರ್ಯಾಯದ ವ್ಯವಸ್ಥೆಯೆಲ್ಲ ಭಾರೀ ಜೋರಾಗಿ, ಇವತ್ತಿಯೂ ಕೃಷ್ಣಮಠದ ಪರ್ಯಾಯ, ಉಡುಪಿಯ ಪರ್ಯಾಯ ಅಂದರೆ ಎಲ್ಲ ಕಡೆ ಪ್ರಸಿದ್ಧಿ, ಅದು ಇಡೀ ದೇಶದಲ್ಲೇ ಪ್ರಸಿದ್ಧಿ ಅದು. ಆ ರೀತಿಯಲ್ಲಿ ಪರ್ಯಾಯವನ್ನು ಹೀಗೆ ನಡಿಬೇಕು ಅಂತೆಲ್ಲ ಒಂದು ವ್ಯವಸ್ಥೆಯನ್ನು ವಾದಿರಾಜ ಸ್ವಾಮಿಗಳು ಮಾಡಿಕೊಡ್ತಕ್ಕಂಥವರಾಗಿದ್ದಾರೆ. ಅಂದರೆ ಹಿಂದೇನೂ ಇತ್ತು, ಆದರೆ ಈಗಿನ ಅನೇಕ ಸುಧಾರಣೆಗಳನ್ನು ವಾದಿರಾಜ ಸ್ವಾಮಿಗಳು ಮಾಡತಕ್ಕಂಥವರಾಗಿದ್ದಾರೆ. ಅಲ್ಲಿಂದ ಸಂಚಾರ ಕ್ರಮೇಣ ಅಯೋಧ್ಯ ನಗರಕ್ಕೆ ಬಂದಾಗ ಅಲ್ಲಿ ಇರತಕ್ಕಂಥ 2 ಪ್ರತಿಮೆಗಳು, ಮುಖ್ಯ ಪ್ರಾಣ ಹಾಗೆ ಗರುಡ, ಈ 2 ಪ್ರತಿಮೆಗಳನ್ನು ಉಡುಪಿಯ ತಂದು ಕೃಷ್ಣನ ಎದುರುಗಡೆಯಲ್ಲಿ ಪ್ರತಿಷ್ಠೆ ಮಾಡತಕ್ಕಂಥವರಾಗಿದ್ದಾರೆ. ಇವತ್ತಿಯೂ ನಾವು ನೋಡುತ್ತೇವೆ ಕೃಷ್ಣನ ಎದುರುಗಡೆ ಬಲಬದಿಯಲ್ಲಿ ವಾಯುದೇವರು, ಈಚೆ ಗರುಡ ದೇವರ ಪ್ರತೀಕಗಳು, ಅದು ವಾದಿರಾಜರ ಸ್ಥಾಪನೆ ಮಾಡಿರುವಂಥದ್ದು. ಅದರಂತೆ ಮಧ್ವಾಚಾರ್ಯರ ಪ್ರತೀಕವನ್ನು ಕೂಡ ಅಲ್ಲಿ ಸ್ಥಾಪನೆಯನ್ನು ಮಾಡುತ್ತಾ ಇದ್ದಾರೆ ಉಡುಪಿಯಲ್ಲಿ. ಮತ್ತು ಆಗಿನ ಕಾಲದಲ್ಲಿ ಸ್ವಲ್ಪ ಗಲಾಟೆ ನಡೆದಿತ್ತಂತೆ. ಅಂದರೆ ಏನು, ಅನಂತ
ಮಾರುತೇಶ್ವರ ದೇವರ ಬಳಿಯಲ್ಲಿ ಇವತ್ತು ಮಧ್ವಾಚಾರ್ಯರು ಅದೃಶ್ಯಾದ ಸ್ಥಳ ಅಂತ ತೋರಿಸ್ತಾರೆ. ಅಲ್ಲಿಯ ಕೆಲವು ವ್ಯವಸ್ಥಾಪಕರು ಅಷ್ಟಮಠಾಧೀಶರಲ್ಲಿ ದರ್ಶನಕ್ಕೆ ಬಿಡುತ್ತಾ ಇರಲಿಲ್ಲ, ತುಂಬ ಗಲಾಟೆ ಮಾಡ್ತಿದ್ರು. ಅಂದರೆ ಯಾರನ್ನು ನಿಂದೆ ಮಾಡುವುದು ಅಂತ ಅರ್ಥ ಅಲ್ಲ, ಚರಿತ್ರೆಯಲ್ಲಿ ಉಲ್ಲೇಖ ಆಗಿರೋ ವಿಚಾರ ಹೇಳ್ತಿದ್ದೇನೆ ಅಷ್ಟೇನೇನೆ. ಅಂದರೆ ಇವರು ಬರೋ ಸಮಯಕ್ಕೆ ಏನೋ ಒಂದು ಅಡ್ಡ ಹಾಕಿ ಇವರಿಗೆ ಮೈಲಿಗೆ ಮಾಡೋದು, ಏನೋ ಒಂದು ತೊಂದರೆ ಕೊಡೋದು ನಡೀತಿತ್ತಂತೆ ಅಂದಿನ ಕಾಲದಲ್ಲಿ. ಅದಕ್ಕೋಸ್ಕರವಾಗಿ ವಾದಿರಾಜ ಸ್ವಾಮಿಗಳು ಸ್ಥಾಪಯಾಮಾಸ ಮೇಧಾವಿ ನಿರ್ವಿಘ್ನಾರ್ಚನ ಸಿದ್ಧಯೇ, ಆಚಾರ್ಯರ ಪೂಜೆ ನಿರಂತರವಾಗಿ ನಡೀಬೇಕು ಅನ್ನುವುದಕ್ಕೋಸ್ಕರವಾಗಿ ತಾವು ಮಧ್ವಾಚಾರ್ಯರ ಒಂದು ಪ್ರತಿಮೆಯನ್ನು ಉಡುಪಿಯಲ್ಲಿ ಕೃಷ್ಣನ ಬಳಿಯಲ್ಲಿಯೇ ತಾವು ಪ್ರತಿಷ್ಠೆ ಮಾಡತಕ್ಕಂಥವರಾಗಿದ್ದಾರೆ. ಜೊತೆಯಲ್ಲಿ ಒಂದು ಕೀರ್ತನೆಯನ್ನೂ ಮಾಡಿದರು. ಟೊಲ್ಲು ಬೇಡ ಕಳ್ಳರ ಶ್ರೀ ನಲ್ಲ ಮಧ್ವ ವಲ್ಲಭ, ಟೊಲ್ಲದಿದ್ದರೆ ನಿಲ್ಲದವರು ಕಲಿಯುಗದ ಕಳ್ಳರು. ಇವತ್ತು ಬಹಳ ಪ್ರಸಿದ್ಧ ಅದು. ಆ ಕೀರ್ತನೆಯನ್ನು ಮಾಡಿದಾಗ ಆ ಎಲ್ಲ ದುಷ್ಟರ ತಾವು ನಿಗ್ರಹ ಆಗ್ತಾ ಇದ್ದಾರೆ, ಎಲ್ಲ ಕಳ್ಳರು ತಾವು ನಾಶ ಆಗ್ತಾ ಇದ್ದಾರೆ. ಇದರಂತೆ ಈ ಮಹಿಮೆಯನ್ನು ತೋರಿಸ್ತಾ ಅದರಂತೆ ಪಾಜಕ ಕ್ಷೇತ್ರದಲ್ಲಿಯೂ ಕೂಡ ಮಧ್ವಾಚಾರ್ಯರನ್ನು ಸ್ಥಾಪನೆ ಮಾಡತಕ್ಕಂಥವರಾಗಿದ್ದಾರೆ. ಹೀಗೆ ವಾದಿರಾಜರ ಕೀರ್ತಿ ಎಲ್ಲ ಕಡೆ ದಿಗಂತವ ಎಲ್ಲ ಕಡೆ ಪಸರಿಸ್ತಾ ಇದೆ. ಇದನ್ನು ನೋಡಿ ಅವರ ಭಕ್ತರಿಯ ಸಂತೋಷವಾದರೆ ಕೆಲವು ಚುಹಕಿಗಳಿರ್ತಾರಲ್ಲ, ಸಹಿಸ್ಲಿಕ್ಕೆ ಆಗ್ತಾ ಇದ್ದಿಲ್ಲಂಥವರಿಗೆ. ರಾಜರ ಮೇಲೆ ಅನೇಕ ರೀತಿಯಲ್ಲಿ ಅಪಪ್ರಚಾರಗಳನ್ನು ಮಾಡ್ತಾ ಬಂದ್ರವರು. ಚೋಲಾಪುರೇ ವಟುಂ ಕಂಚಿತ್, ಅವರು ಟೊಲ್ಲೂರು ಮುಟಾಂಬಿಕಾ ಕ್ಷೇತ್ರ ಗೊತ್ತು ನಿಮಗೆ. ಟೊಲ್ಲೂರು ಪ್ರದೇಶಕ್ಕೆ ವಾದಿರಾಜರ ಸಂಚಾರ ಕ್ರಮೇಣ ಬಂದಾಗ ಅಲ್ಲಿ ಒಬ್ಬ ಬ್ರಹ್ಮಚಾರಿಯನ್ನು ಅವರು ಅಡಗಿಸಿಟ್ಬಿಟ್ರು, ಎಲ್ಲೋ ಬಚ್ಚಿಟ್ಬಿಟ್ರು. ಆದರೆ ಪ್ರಚಾರ ಮಾಡಿದ್ದೇನು ಅಂದರೆ ವಾದಿರಾಜರೇ ಇವನನ್ನು ಕೊಂದಾಕ್ಬಿಟ್ಟಿದ್ದಾರೆ ಅಂತ ಎಲ್ಲ ಕಡೆ ಸುದ್ದಿ ಹೋಯ್ತಂತ. ಆ ಸಂದರ್ಭದಲ್ಲಿ ವಾದಿರಾಜರು ಒಂದೇ ಮಾತಿನಲ್ಲಿ ಉತ್ತರ ಕೊಡುತ್ತಾರೆ, ಮೂಟಾಂಬಿಕೆ ಎಲ್ಲ ಗೊತ್ತು ಅಂದ್ಬಿಟ್ರಂತ. ಮೂಟಾಂಬಿಕೆಯನ್ನು ಸ್ತೋತ್ರನೂ ಮಾಡಿದರು. ಮೂಟಾಂಬಿಕಾ ಕೃಪಾಲೋಟಾದ ಆಕಾಂಕ್ಷಿತ ಫಲಪ್ರದ ಮೂಟ ನಕೃತ ಮೇ ಶತ್ರುನ್ ಏಕಾಂತಿಕ ಜನಪ್ರಿಯ. ಅಲ್ಲಿಯ ಆ ಉತ್ಸವ ನಡಿಬೇಕಾದರೆ ವಾದಿರಾಜ ಸ್ವಾಮಿಗಳು ಆ ವಟುವನ್ನು ಪ್ರತ್ಯಕ್ಷವಾಗಿ ಎಲ್ಲರ ಮುಂದೆ ತೋರಿಸಿದರಂತೆ. ಅಷ್ಟೇ ಅಲ್ಲ, ಈ ಏನು ಈ ವಾದಿರಾಜರನ್ನು ದೂಷಣೆ ಮಾಡಿದರಲ್ಲ ಮೂಟಾಂಬಿಕೆ, ಅವರೆಲ್ಲರನ್ನು ಮೂಟರಾಗುವಂತೆ ಮಾಡಿಬಿಟ್ಟಿದ್ದಾಳೆ. ತನ್ನ ಹೆಸರು ಸಾರ್ಥಕ ಮಾಡಿಕೊಂಡ್ಲಂತೆ ಮೂಟಾಂಬಿಕೆ. ರಾಜರ ನಿಂದಕರನ್ನ ಬಾಯಿ ಬರದಂತೆ ಮೂಟರನ್ನಾಗಿ ಮಾಡಿಬಿಡುತ್ತಾ ಇದ್ದಾಳೆ ಮೂಟಾಂಬಿಕೆ. ಹೀಗೆ ಆ ಮಹಿಮೆಯನ್ನು ಅಲ್ಲಿ ತೋರಿಸಿಕೊಟ್ಟಿದ್ದಾರೆ. ಮತ್ತು ಉಂಡಾರು ಅನ್ನುವಂಥ ಒಂದು ಗ್ರಾಮಕ್ಕೆ ಬಂದಾಗ ಅಲ್ಲಿ ಈ ವಾದಿರಾಜರನ್ನು ನಿಗ್ರಹ ಮಾಡಲಿಕ್ಕೆ ಅಂತ ಕೆಲವು ರಾಜಭಟರು ಗ್ರಾಮಾಧಿಪತಿಯ ಭಟರೆಲ್ಲ ಬಂದಾಗ ಅವರೆಲ್ಲರೂ ಕೂಡ ತಕ್ಷಣ ತುರುಡರಾಗಿಬಿಡ್ತಾ ಇದ್ದಾರೆ. ಆ ತುರುಡರಾಗಿ ಏನು ರಾತ್ರಿ ಹೊತ್ತಿನಲ್ಲಿ ಇವ ಮಠಕ್ಕೆ ಮುತ್ತಿಗೆ ಹಾಕಬೇಕು ಅಂತ ಬಂದವರು ಬೆಳಗ್ಗೆವರೆಗೂ ಕಣ್ಣೇ ಕಾಣಿಸ್ಲಿಲ್ಲಂತವರಿಗೆ. ಹಾಗೆ ಹೆದರಿಕೊಂಡು ಅಲ್ಲಿಂದ ಓಡಿ ಹೋಗ್ತಾ ಇದ್ದಾರೆ ಅಂತ ಆ ಚರಿತ್ರೆಯನ್ನು ತಿಳಿಸ್ತಾರೆ. ಹಾಗೆ ರಾಜರ ಕಾಲದಲ್ಲಿ ಒಬ್ಬ ಸ್ವರ್ಣಕಾರ ಗೋಲ್ಡ್ ಸ್ಮಿತ್ ತಾನು ಒಂದು ಗಣಪತಿಯ ದೇವರನ್ನು ಮಾಡಬೇಕು ಅಂತ ಹೊರಟಿದ್ನಂತೆ. ಆದರೆ ಏನು ಮಾಡಿದರೂ ಆಗ್ತಾನೆ ಇಲ್ಲ. ಅದು ಗಣಪತಿಯನ್ನು ಮಾಡಲಿಕ್ಕೆ ಹೋದರೆ ಹಯಗ್ರೀವನ ಮೂರ್ತಿ ಬರ್ತಾ ಇದೆ. ಅವನಿಗೆ ಆಶ್ಚರ್ಯ ಆಯ್ತು, ಎಷ್ಟು ಬಾರಿ ಅದಕ್ಕೆ ಎರಕ ಹಾಕ್ತಾನೆ, ಏನು ಮಾಡಿದರೂ ಮತ್ತೆ ಮತ್ತೆ ಅದು ಅಂದರೆ ಹಯಗ್ರೀವ ರೂಪ ಆಗ್ತಾ ಇದೆ. ಅದನ್ನು ಇನ್ನೇನು ತನ್ನ ಟಂಕ ಅಂದರೆ ಹುಲಿ ಇರ್ತದಲ್ಲ ಅದು ತೊಗೊಂಡು ಹೊಡೆದು ಭೇದನೆ ಮಾಡಬೇಕು ಅಂತ ಹೋಗ್ತಾನೆ, ಆಗ್ತಾನೇ ಇಲ್ಲ. ಏನು ಮಾಡಬೇಕು ಅಂತ ದಿಕ್ಕು ತೋಚದಾಗ ಅವನಿಗೆ ಸ್ವಪ್ನ ಆಗ್ತದೆ, ಚಿಂತೆ ಮಾಡಬೇಡ, ನಾಳೆ ದಿವಸ ಒಬ್ಬ ಜ್ಞಾನಿಗಳು ಬರ್ತಾರೆ, ಅವರಿಗೆ ನನ್ನನ್ನು ಕೊಟ್ಟು ಬಿಡು ನೀನು. ಅದರಂತೆ ವಾದಿರಾಜ ಸ್ವಾಮಿಗಳಲ್ಲಿ ಬಂದಾಗ ಆ ಹಯಗ್ರೀವನ ಮೂರ್ತಿಯನ್ನು ತಾನು ವಾದಿರಾಜ ಸ್ವಾಮಿಗಳಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದಾನೆ. ಇವತ್ತಿಯೂ ಕೂಡ ಆ ಪ್ರತಿಮೆ ಸೋದಾಮಠದಲ್ಲಿ ವಿಶೇಷವಾಗಿ ಅದು ಪೂಜೆಗೊಳ್ತಾ ಇದೆ. ಹೀಗೆ ಅನೇಕ ಮಹಿಮೆಗಳನ್ನು ರಾಜರು ಪ್ರದರ್ಶನ ಮಾಡಿದರು. ಏನು ಇಂದ್ರಪ್ರಸ್ಥ ದೆಹಲಿಯ ರಾಜಪುತ್ರನನ್ನು ಬದುಕಿಸಿದರು ಅಂತ ಹೇಳಿದ್ದೇನೆ. ಆ ವಾದಿರಾಜರು ಉಡುಪಿಯಲ್ಲಿರುವಾಗ ಮತ್ತೆ ಒಂದಷ್ಟು ಸಂಪತ್ತನ್ನು ಕಳಿಸಿದ್ನ. ಅವನಿಗೆ ಗೊತ್ತಾಯಿತು ಗಂಗೆಯಲ್ಲಿ ಹಾಕಿಸಿದ್ದಾರಲ್ಲ ಅಂತ, ಮತ್ತೆ ಸಂಪತ್ತನ್ನು ಕಳಿಸಿದನಂತೆ. ರಾಜರು ಅವನ ಮೇಲೆ ಕೃಪೆ ತೋರಿ ಆ ಇಡೀ ಸಂಪತ್ತನ್ನು ಒಂದು ಕಡೆ ಭೂಗತ ಮಾಡಿ ಅದರ ಮೇಲೆ ನಾಗನನ್ನು ಸ್ಥಾಪನೆ ಮಾಡುವಂಥವರಾಗಿದ್ದಾರೆ. ಅದೇ ಉಡುಪಿಯ ಸಮೀಪದಲ್ಲಿ ಕೋಟೇಶ್ವರ ಅನ್ನತಕ್ಕಂಥ ಗ್ರಾಮ, ಅಂದರೆ ಮಾಗಣೆಯ ಬ್ರಾಹ್ಮಣರು, ಅವರು ಮೊದಲು ಅನ್ಯಮತವನ್ನು ಅವಲಂಬನೆ ಮಾಡಿ ನಂತರ ಪಶ್ಚಾತ್ತಾಪದಿಂದ ವಾದಿರಾಜರಿಯ ತಾವು ಶರಣು ಬಂದಾಗ ವಾದಿರಾಜರವರೆಲ್ಲ ತಪ್ತಮುದ್ರಾಧಾರಣೆಯನ್ನು ಮಾಡಿ ವೈಷ್ಣವ ದೀಕ್ಷೆಯನ್ನು ಕೊಡತಕ್ಕಂಥವರಾಗಿದ್ದಾರೆ. ಇವತ್ತಿಯೂ ಕೂಡ ಅವರೆಲ್ಲರೂ ಕೂಡ
ವಾದಿರಾಜ ಸ್ವಾಮಿಗಳ ಅಂದರೆ ಆ ಮಠದ ಶಿಷ್ಯರಾಗಿ ಏನೇ ನಡ್ಕೊಳ್ತಕ್ಕಂಥದ್ದನ್ನು ನಾವು ನೋಡುತ್ತೇವೆ. ಅದರಂತೆ ಚನಕದಾಸರಿ ಅನುಗ್ರಹ ಮಾಡಿದ್ದು ಒಂದು ಸಂದರ್ಭದಲ್ಲಿ ಶ್ರೀಮಠದಲ್ಲಿ ಅಂದರೆ ಉಡುಪಿಯಲ್ಲಿ ನೈವೇದ್ಯಕ್ಕೆ ಅಂತ ಅಡಿಗೆ ಅನ್ನ ಸಿದ್ಧ ಆಗ್ತಾ ಇದೆ. ಅಡಿಗೆ ಮನೆಯಲ್ಲಿ ಗಂಜಿಯನ್ನು ಭುಜಿಸಿದ್ರಂತೆ. ಆ ಗಂಜಿ ಒಂದು ಕಡೆ ಹರಿದು ಬರ್ತಾ ಇತ್ತು. ಕನಕದಾಸರು ನೋಡಿದ್ರು, ಆ ಗಂಜಿಯ ಒಂಚೂರು ಹಿಟ್ಟು ಬೆರೆಸಿ ಕೃಷ್ಣನಿಗೆ ಕೃಷ್ಣಾರ್ಪಣ ವಸ್ತು ಅಂದುಬಿಟ್ರಂತೆ. ಇತ್ತ ರಾಜರ ಪೂಜಾ ಕಾಲಕ್ಕೆ ಆ ನೈವೇದ್ಯದ ಪದಾರ್ಥ ತಂದಿಡುತ್ತಾರೆ. ವಾದಿರಾಜರಂದ್ರು ಇದೆಲ್ಲ ನೈವೇದ್ಯ ಆಗಿಬಿಟ್ಟಿದೆ, ತೊಗೊಂಡೋಗಿ. ಇಲ್ಲ ಸ್ವಾಮಿ, ಈಗ ಅಲ್ಲ, ಬಿಸಿ ಬಿಸಿಯಾಗಿ ಅಡುಗೆ ಮಾಡಿ ತಂದಿಟ್ಟಿದ್ದೇವಲ್ಲ. ಇಲ್ಲ, ಎಲ್ಲ ಕನಕಪ್ಪ ಇಡ್ಲೆ ನೈವೇದ್ಯ ಮಾಡಿ ಆಯಿತು, ಬೇರೆ ಅನ್ನ ಮಾಡ್ಕೊಂಬನ್ನಿ ಅಂದ್ರಂತ. ಅದಕ್ಕೆ ಸಂಕೇತವಾಗಿ ಇವತ್ತಿಯೂ ಕೂಡ ಒಂದು ಆ ಹಿಟ್ಟಿನ ಭಕ್ಷ್ಯವನ್ನು ಕೃಷ್ಣನಿಗೆ ನೈವೇದ್ಯ ಆಗುವಂಥ ಒಂದು ವ್ಯವಸ್ಥೆ ಅಂದರೆ ಆ ಸಂಪ್ರದಾಯವನ್ನು ವಾದಿರಾಜ ಸ್ವಾಮಿಗಳು ತಾವು ಹಾಕಿಕೊಡ್ತಕ್ಕಂಥವರಾಗಿದ್ದಾರೆ. ಈ ಪ್ರಕಾರ ಅನೇಕ ಮಹಿಮಾ ಇದೆ. ವಾದಿರಾಜ ಸ್ವಾಮಿಗಳು ತಾವು ಉಡುಪಿಯಲ್ಲಿರುವಂಥ ಅದೇ ಸಂದರ್ಭದಲ್ಲಿಯೇ ಯಾರೋ ಒಬ್ಬ ಪ್ರತಿವಾದಿ ಪಂಡಿತ ರಾಜರಿಗೆ ವಾಕ್ಯಾರ್ಥಕ್ಕೆ ಅಂತ ತಾನು ಪತ್ರವನ್ನು ಬರೆದು ಕಳಿಸಿದ್ನಂತೆ. ಆದರೆ ರಾಜರು ಆ ಸ್ಥಳ ಬಿಟ್ಟು ಹೋಗ್ಲಿಕ್ಕಿಲ್ಲ, ಯಾಕಂದ್ರೆ ಪರ್ಯಾಯದಲ್ಲಿದ್ದಾರೆ ಅವರು. ಈತ ಹೋಗಲಿಲ್ಲ ಅಂದರೆ ಆ ಪ್ರತಿವಾದಿ ನಂದೇ ಜಯ, ರಾಜರು ಹೆದರ್ಕೊಂಡು ಬರಲಿಲ್ಲ ಅಂತ ಪ್ರಚಾರ ಮಾಡ್ತಾನೆ. ಏನು ಮಾಡಬೇಕು? ಆ ಕಾಲಕ್ಕೆ ರಾಜರ ಒಬ್ಬ ಶಿಷ್ಯರು ಪಾಂಡುರಂಗಿ ಆನಂದ ಭಟ್ಟಾರಕರು ಅಂತ ಹೇಳಿ ಅವರು ರಾಜರ ಸೇವಾ ಮಾಡಲಿಕ್ಕೆ ಬಂದಿದ್ರಂತಲ್ಲಿ. ಅವ್ರು ಒಳ್ಳೆ ಸಂತತಿ ಆಗಬೇಕಾಗಿರ್ತದೆ, ರಾಜರ ಸೇವೆಗೆ ಅಂತ ಅಲ್ಲಿ ತಾವು ಬಂದಿರ್ತಾರೆ. ವಾದಿರಾಜ ಸ್ವಾಮಿಗಳು ಪಾಂಡುರಂಗಿ ಆಚಾರ್ಯರಿಗೇನೆ ಮಂತ್ರಾಕ್ಷತೆ ಕೊಟ್ಟು ನೀವು ಹೋಗಿ ವಾದ ಮಾಡಿಕೊಂಡು ಬನ್ನಿ ಅಂತ ಹೇಳಿ ಕಳಿಸ್ತಾರೆ. ಆಯಿತು, ಅದೇ ರೀತಿಯಲ್ಲೇ ಗುರುಗಳ ಅನುಗ್ರಹದಿಂದ ಹೋಗಿ ವಾದ ಮಾಡಿ ಅವನನ್ನು ಸೋಲಿಸಿ ಜಯಪತ್ರಿಕೆಯನ್ನು ತಂದು ರಾಜರ ಮುಂದೆ ಇಡ್ತಾರೆ. ರಾಜರು ಸಂತೋಷದಿಂದ ಅವರಿಗೆ ಅನುಗ್ರಹ ಮಾಡಿದ್ರಂತೆ, ನಿಮಗೆ ಒಳ್ಳೆ ಸಂತತಿ ಆಗ್ತದೆ. ಎಂಥ ಸಂತಾನ ಅಂದರೆ ಮುಂದೆ ನಿಮ್ಮ ಮಗ ನ್ಯಾಯಸುಧಾಕ್ಕೆ ವ್ಯಾಖ್ಯಾನ ಬರೆಯೋನಾಗ್ತಾನೆ ಅಂತಂದ್ರಂತ. ಅದೇ ಅವರೇನೆ ಮುಂದೆ ವಿದ್ಯಾಧೀಶ ತೀರ್ಥರು ಅಂತ ಅವರ ಸಂತತಿ, ಅವರ ಮಗ ಅವರೇ ಮುಂದೆ ಉತ್ತರಾದಿ ಮಠದಲ್ಲಿ ಆ ಪೀಠದಲ್ಲಿ ಅಲಂಕೃತರಾಗಿ ವಿದ್ಯಾಧೀಶ ತೀರ್ಥರು ಅಂತ ಪ್ರಸಿದ್ಧರಾಗಿ ನ್ಯಾಯಸುಧೆ ಅವರು ಒಳ್ಳೆ ವ್ಯಾಖ್ಯಾನ ವಾಕ್ಯಾರ್ಥ ಚಂದ್ರಿಕಾ ಅಂತ ಬಹಳ ಗಂಭೀರವಾದ ವ್ಯಾಖ್ಯಾನ ಅದು. ಅವರು ರಾಜರ ಅನುಗ್ರಹದಿಂದ ಅವತಾರ ಮಾಡಿರತಕ್ಕಂಥವರವರು. ಈ ಪ್ರಕಾರ ಆ ಚರಿತ್ರೆಯನ್ನು ತೋರಿಸ್ತಾರೆ. ಮಂಥ ದಿವ್ಯವಾದ ಅನೇಕ ಮಹಿಮೆಗಳಿದ್ದಾವೆ. ಅದರಂತೆ ವಾದಿರಾಜ ಸ್ವಾಮಿಗಳು ತಾವು ಒಂದು ಸಂದರ್ಭದಲ್ಲಿ ಪಲ್ಲಕ್ಕಿಯಲ್ಲಿ ಹೊರಡುವಾಗ ಯಾರೋ ಒಬ್ಬ ಮಂತ್ರವಾದಿ ರಾಜರನ್ನು ಸೋಲಿಸಬೇಕು ಅಂತ ಬಂದನಂತೆ. ಅವನೇನು ಅಂದರೆ ರಾಜರ ಪಲ್ಲಕ್ಕಿ ಅದು ಭೂತರಾಜರು ಹೊರೀತಾ ಇದ್ದಾರೆ, ಆದರೆ ನೋಡುವವರಿಗೆ ಭೂತರಾಜರು ಕಾಣಿಸ್ತಾ ಇರಲಿಲ್ಲ, ಬರೀ ಪಲ್ಲಕ್ಕಿ ಮಾತ್ರ ಆಕಾಶದಲ್ಲಿ ಹಾರಿಕೊಂಡು ಬಂದ ಹಾಗೆ ಕಾಣಿಸ್ತಿತ್ತು. ಈ ಮಂತ್ರವಾದಿ ನೋಡಿದ, ನನಗೂ ಆ ಮಹಾತ್ಮ್ಯ ಇದೆ ಅಂತಂದನಂತೆ. ಏನು ಅಂದ್ರೆ ಅವನು ಕೂಡ ಒಂದು 4 ಭೂತಗಳನ್ನು ನೇಮಿಸಿದ್ದ, ನೀವು ನನ್ನ ಪಲ್ಲಕ್ಕಿ ಹೊರ್ಕೊಂಡು ಬನ್ನಿ, ರಾಜರ ಮುಂದೆನೆ ಹೋಗಬೇಕು. ಆಯಿತು, ವಾದಿರಾಜರ ಪಲ್ಲಕ್ಕಿ ಯಾವ ಮಾರ್ಗದಲ್ಲಿ ಬರುತ್ತೆ ಅವರು ಎದುರಾಗಿ ಈ ಮಂತ್ರವಾದಿ ಅವನು ಕೂಡ 4 ಭೂತಗಳ ಕೈಲಿ, ಆ ಭೂತ ಕಾಣಿಸ್ತಾ ಇಲ್ಲ. ಈಗ ಅವನ ಪಲ್ಲಕ್ಕಿ ಕೂಡ ಆಕಾಶದಲ್ಲಿ ಹಾರಿಕೊಂಡು ಬರೋ ಹಾಗೆ ತೋರಿಸಿದ್ನಂತೆ. ಆದರೆ ಅಲ್ಲಿ ತಮಾಷೆ ಏನಾಯಿತು, ಯಾವಾಗ ಈ ಭೂತರಾಜರನ್ನು ನೋಡಿದ್ರೋ ಆ ಭೂತಗಳೆಲ್ಲ ಪರಾರಿ. ದಬ್ಬನೆ ಆ ಪಲ್ಲಕ್ಕಿ ಬಿಟ್ಟು ಓಡುತ್ತಿದ್ದಾವೆ, ಅಲ್ಲಿ ಹಲ್ಲೆ ಕೆಳಗಡೆ ಬಿದ್ದು ಅವನಿಗೆ ಅವಮಾನ ಆಗ್ತಾ ಇದೆ. ಈ ಪ್ರಕಾರ ತದ್ಯೋ ರೀತರಂಹ್ಯಭೂತ್, ನಾಚಿಕೆ ಆಡುವಂಥ ಒಂದು ಪರಿಸ್ಥಿತಿ, ಆ ಲಜ್ಜಾಯುಕ್ತ ಆಗ್ತಾ ಇದ್ದಾನವನು. ಇಂಥ ಒಂದು ಪರಿಸ್ಥಿತಿ ಉಂಟಾಗ್ತಾ ಇದೆ. ಮತ್ತೊಂದು ಸಂದರ್ಭದಲ್ಲಿ ಉಡುಪಿಯಲ್ಲಿ ಲಕ್ಷದೀಪೋತ್ಸವ ನಡೀತಕ್ಕಂಥ ಪ್ರಸಂಗ. ಆದರೆ ಎಲ್ಲ ಕಡೆ ಸಿದ್ಧ ಮಾಡಿಕೊಂಡಿದ್ದಾರೆ. ಲಕ್ಷದೀಪ ಬಹಳ ಪ್ರಸಿದ್ಧಿ ತಾನೆ, ಎಲ್ಲರಿಗೂ ಗೊತ್ತು. ಇಡೀ ಆ ರಥ ಬೀದಿ ಇಡೀ ಎಲ್ಲ ಕಡೆ ದೀಪಗಳನ್ನು ಹಚ್ಚಿರ್ತಾರೆ. ಎಲ್ಲ ಸಿದ್ಧತೆ ನಡೆದಿದೆ. ನೋಡಿದರೆ ಆಕಾಶ ಇಡೀ ದಟ್ಟವಾಗಿ ಮೇಘಾವೃತ ಆಗಿಬಿಟ್ಟಿದೆ, ಮಳೆ ಬರುವಂಥ ಸೂಚನೆ ಕಾಣಿಸ್ತಾ ಇದೆ. ಏನು ಮಾಡೋದು ಅರ್ಥ ಆಗಲಿಲ್ಲ. ಮಳೆ ಏನು ಶುರುವಾಗ್ತಾ ಇದೆ. ಆ ಸಂದರ್ಭದಲ್ಲಿ ಎಲ್ಲರೂ ವಾದಿರಾಜರನ್ನು ಪ್ರಾರ್ಥನೆ ಮಾಡಿದಾಗ ರಾಜರು ಅಲ್ಲೇ ಆ ಮಳೆಯನ್ನು ನಿಲ್ಲಿಸಿ ವೈಭವದಿಂದ ಲಕ್ಷದೀಪೋತ್ಸವ ನಡೆಯುವಂತೆ ತಾವು ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಹಾಗೆ ಆ ಉಡುಪಿಯ ಕೃಷ್ಣದೇವರ ರಥ ಚೆನ್ನಾಗಿ ಸಾಗುವಂತೆ ಮಾಡ್ತಾ ಇದ್ದಾರೆ. ಅಲ್ಲಿಂದ ಬೇಲೂರಿಗೆ ಹೋದಾಗ ಅಲ್ಲೂ ಅಷ್ಟೇ ಚನ್ನಕೇಶವನ ರಥ ಅದು ನಿಂತು ಹೋಗಿತ್ತಂತೆ. ಯಾರು ಬಂದು ಏನು ಮಾಡಿದರೂ ರಥ ಮುಂದಕ್ಕೆ ಸಾಗ್ತಾ ಇಲ್ಲ. ಆಗ ರಾಜರು ಬಂದು ಸ್ತೋತ್ರ ಮಾಡುತ್ತಾರೆ, ಬೇಗ ಬಾರೋ ಬೇಗ ಬಾರೋ ನೀಲಮೇಘ ವರ್ಣ, ಬೇಗ ಬಾರೋ ಬೇಗ ಬಾರೋ ವೇಲಾಪುರದ ಚನ್ನ, ಪ್ರಸಿದ್ಧವಾದ ಒಂದು ದೇವರ ನಾಮ. ಅದು ಹೇಳಿದಾಗ
ಆ ರಥ ಮುಂದಕ್ಕೆ ಸಾಗ್ತಾ ಇದೆ ಅಂತ ಈ ಒಂದು ಮಹಿಮೆಯನ್ನು ನೋಡ್ತೇವೆ. ಎಲ್ಲ ಚಳೆಗಳಲ್ಲಿ 64 ಚಳೆಗಳಲ್ಲಿಯೂ ಪ್ರಖ್ಯಾತಿ ಇತ್ತು ವಾದಿರಾಜ ಸ್ವಾಮಿಗಳದ್ದು. ಹಾಗೆ ಆಯಾ ಚಳೆಗಳಲ್ಲಿ ಎಲ್ಲರನ್ನ ಸೋಲಿಸುವಂಥವರಾಗಿದ್ದಾರೆ. ಎಲ್ಲೂರು ಕ್ಷೇತ್ರಕ್ಕೆ ಬಂದಾಗ ಅಲ್ಲಿಯೂ ಕೂಡ ವಾದಿರಾಜ ಸ್ವಾಮಿಗಳು ತಾವು ರುದ್ರದೇವರ ಮೇಲೆ ಒಂದು ನರಸಿಂಹ ಶಾಲಗ್ರಾಮವನ್ನು ಸ್ಥಾಪನೆ ಮಾಡಿ ಒಳ್ಳೆ ಪೂಜಾದಿಗಳಾಗುವಂತೆ ಅನುಗ್ರಹ ಮಾಡಿದರಂತೆ. ಅಲ್ಲಿಯೇ ರುದ್ರದೇವರ ಎದುರುಗಡೆ ನಂದೀಶ್ವರ ಇದ್ದ. ಆಗ ನಂದಿ ರಾಜರನ್ನು ಕೇಳಿಕೊಂಡಂತೆ, ನೀವು ತೀರ್ಥ ಪ್ರಬಂಧದಲ್ಲಿ ಎಲ್ಲ ದೇವತೆಗಳನ್ನು ಸ್ತೋತ್ರ ಮಾಡಿದ್ದೀರಿ, ಅದು ನಂದು ಒಂದು ಸ್ತೋತ್ರ ಮಾಡಿದರೆ ಚಂದ ಅಂತ ನನಗೊಂದು ಅಪೇಕ್ಷೆ. ಯಾಕಂದರೆ ರಾಜರಂತ ದೊಡ್ಡವರ ಕೈಯಲ್ಲಿ ಹೊಗಳಿಸಿಕೊಂಡ್ರೆ ಅದೆಂಥ ಹಿರಿಮೆ ಅದು. ಅದಕ್ಕೆ ನಂದಿಕೇಶ್ವರ ಕೇಳಿಕೊಂಡಂತೆ, ನಂದು ಒಂದು ಸ್ತೋತ್ರ ಮಾಡಿ. ಆಯಿತು ಅಂದ್ರಂತೆ ರಾಜರು. ಅದಕ್ಕೇನು ಅನಾಯಾಸವ ನಿರರ್ಗಳಿತ ಒಂದು ಸ್ತೋತ್ರ ಮಾಡೇ ಬಿಟ್ರು. ಸುಚಾರುಚರಣಲಾಂಡೂಲ ಶೃಂಗಾಂಗ್ರಿಧರ ದುರ್ಮುಖಂ ಚಟುದ್ಮಂತಂ ವೃಷಂ ಶ್ವೇತಂ ನೌಮಿ ಶಂಕರ ವಾಹನಂ ಅಂದುಬಿಟ್ರು ರಾಜರು. ಖುಷಿ ಆಯಿತು, ನಂದಿ ಕುಣಿದೇ ಬಿಟ್ಟ. ಈ ರೀತಿಯಲ್ಲಿ ಒಂದು ಮಹಿಮೆಯನ್ನು ತೋರಿಸ್ತಾ ಹೀಗೆ ತುಂಬ ಇದೆ ಚರಿತ್ರೆ. ಆದರೆ ಸಮಯ ಮುಗಿತಾ ಇದೆ, ಅದರಿಂದ ಇನ್ನೇನು 5 ನಿಮಿಷಕ್ಕೆ ನನ್ನ ಮಾತನ್ನು ಮುಗಿಸ್ತೇನೆ. ಅಲ್ಲಿಂದ ರಾಜರು ಆ ಸೋದೆಯ ಪ್ರದೇಶಕ್ಕೆ ಬಂದಾಗ ಆ ಸೋದೆಯ ಬಳಿ ಅರಸಪ್ಪ ನಾಯಕ ಅಂತ ಒಬ್ಬ ಮಹಾರಾಜ ಬಹಳ ಅದ್ಭುತ ರಾಜ್ಯಪಾಲನೆಯೇನೋ ಮಾಡ್ತಿದ್ದ. ಆದರೆ ಅವನ ಬಳಿಯಲ್ಲಿ ಒಬ್ಬ ಅನ್ಯಮತೀಯನಾದಂಥ ಒಬ್ಬ ಮಂತ್ರಿ ಸೇರಿಕೊಂಡಿದ್ದಂತೆ, ಟುವಾದಿ ಅವನು ನಾನಾ ರೀತಿ ತನ್ನ ಮಹಿಮೆ ತೋರಿಸೋದು ಅಥವಾ ಎಲ್ಲರನ್ನು ವಾಕ್ಯಾರ್ಥಕ್ಕೆ ಕರೆಯೋದು. ಯಾರು ವಾಕ್ಯಾರ್ಥದಲ್ಲಿ ಸೋತೋಗ್ತಾರೆ ಅವರ ನಾನಾ ರೀತಿ ಅವಮಾನ ಮಾಡೋದು, ಅವರನ್ನು ಟೊಲ್ಲಿಸೋದು, ಇಂಥದ್ದೆಲ್ಲ ಮಾಡ್ತಿದ್ದ. ಅದರಿಂದ ಯಾವ ಬ್ರಾಹ್ಮಣರು ಆ ಚಡೆಗೆ ಹೋಗದೆ ಆಗಿಬಿಡ್ತು. ಹೀಗಿರುವಾಗ ಒಂದು ಸಂದರ್ಭದಲ್ಲಿ ಆ ರಾಜನಿಗೆ ಶತ್ರು ಸೈನ್ಯದಿಂದ ಆಕ್ರಮಣ ಆಗುವಂತಹ ಪ್ರಸಂಗ ಬರುತ್ತೆ. ಈ ಟುವಾದಿಯನು ಅಲ್ಲಿಂದಲೇ ಪರಾರಿಯಾದ. ಅದೇ ಸಂದರ್ಭದಲ್ಲಿ ವಾದಿರಾಜರು ಆ ಸೋದೆಯ ಬಳಿಯಲ್ಲಿ ತಪೋವನ, ಶಾಲ್ಮಲಿ ನದಿ ತೀರ ಇವತ್ತು ನೀವು ನೋಡಬಹುದು, ಅಲ್ಲಿ ನಿಂತು ತಪಸ್ಸನ್ನು ಮಾಡುತ್ತಾ ಇದ್ರಂತೆ ವಾದಿರಾಜರು. ರಾಜನಿಗೆ ಗೊತ್ತಾಗತ್ತೆ, ಒಂದು ಗುಪ್ತವಾದ ಹಾದಿಯ ದ್ವಾರ ತಪೋವನಕ್ಕೆ ಬಂದು ರಾಜರಿಯ ಶರಣಾಗ್ತಾನೆ. ಸ್ವಾಮಿ, ನೀವೇ ಉದ್ಧಾರ ಮಾಡಬೇಕು, ಹೀಗೆ ಶತ್ರು ಪಕ್ಷಗಳ ಆಕ್ರಮಣ ಆಗಿಬಿಟ್ಟಿದೆ, ರಾಜ್ಯದ ಸುತ್ತ ಅವರು ಮುತ್ತಿಗೆ ಹಾಕಿಬಿಟ್ಟಿದ್ದಾರೆ, ನೀವೇ ನನ್ನನ್ನು ರಕ್ಷಣೆ ಮಾಡಬೇಕು. ರಾಜರಂದ್ರಂತೆ, ಅಲ್ಲಪ್ಪ ನಿನ್ನ ಗುರು ರಾಜಗುರು ಇದ್ದಾನಲ್ಲ ಅವನೇನಾದ? ಸ್ವಾಮಿ, ಅವನ ಜೊತೆ ಬೇಡ, ಅವನನ್ನು ಎಂದು ಓಡಿ ಹೋಗಿಬಿಟ್ಟಿದ್ದಾನೆ, ನನಗೆ ಬುದ್ಧಿ ಬಂತೀಗ, ನೀವೇ ಶರಣು, ರಕ್ಷಣೆ ಮಾಡಬೇಕು ಅಂತಂದಾಗ ಆಯಿತು ಅಂತ ಅವನ ಮೇಲೆ ಅನುಕಂಪೆ ತೋರಿ ಅವನಿಗೆ ಒಂದಷ್ಟು ಮಂತ್ರಾಕ್ಷತೆ ಕೊಟ್ರಂತೆ. ಇದನ್ನು ಸೆರೆಗಲ್ಲಿ ಕಟ್ಕೊಂಡು ಹೋಗು, ಏನೂ ಚಿಂತೆ ಮಾಡಬೇಡ, ನಿಂದೇ ಜಯ ಅಂತ. ಆಯಿತು, ಹೋಗ್ತಾನೆ. ಅಷ್ಟರಲ್ಲಿ ಏನೇ ಎಲ್ಲಿಂದ ಗೊತ್ತಿಲ್ಲ, ಸಾವಿರಾರು ಕುದುರೆಗಳು, ಒಮ್ಮಿಂದೊಮ್ಮೆಲೆ ಸಾವಿರಾರು ಕುದುರೆಗಳು ಬಂದು ಎಲ್ಲ ಶತ್ರು ಸೈನ್ಯವನ್ನು ನಾಶ ಮಾಡಿಬಿಡುತ್ತಂತೆ. ರಾಜ ಭಟರು ಜಯಭೇರಿಯನ್ನು ಮೊಳಗಿಸುವಂಥವರಾಗ್ತಾ ಇದ್ದಾರೆ. ಹೀಗೆ ವಾದಿರಾಜರ ಮಂತ್ರಾಕ್ಷತೆಯ ಬಲ ಅಷ್ಟು ಅದ್ಭುತವಾಗಿರತಕ್ಕಂಥ ಪವಾಡವನ್ನು ಮಾಡುತ್ತಾ ಇದೆ. ವಿದ್ವಜ್ಜನ ಸಭಾಂಕುರು, ಆ ರಾಜ ವಾದಿರಾಜರನ್ನು ತನ್ನ ರಾಜ್ಯಕ್ಕೆ ಜರಿಸಿ ತಾನು ಅನೇಕ ತರಹದ ಗೌರವಗಳನ್ನು ಸಮರ್ಪಣೆ ಮಾಡುತ್ತಾನೆ. ಮುಂದೆ ವಾದಿರಾಜರ ಶಿಷ್ಯನಾಗಿ ಅವನಿಂದ ಮುಂದೆ ವಾದಿರಾಜರು ಅನೇಕ ತರಹದ ದೇವಾಲಯದ ನಿರ್ಮಾಣದ ಕಾರ್ಯಗಳನ್ನೆಲ್ಲ ಮಾಡಿಸ್ತಾರೆ. ಏನು ಇವತ್ತು ತ್ರಿವಿಕ್ರಮ ದೇವಸ್ಥಾನ ಎಲ್ಲ ನಾವು ನೋಡ್ತಾ ಇದ್ದೇವೆ. ಹಾಗೆ ತ್ರಿವಿಕ್ರಮ ದೇವರ ಗುಡಿಯನ್ನು, ಅದೇ ರೀತಿಯಲ್ಲಿ ತಾವು ವಾಸ ಮಾಡಲಿಕ್ಕೆ ಅಂಥೇಳಿ ಆ ಎಲ್ಲ ಒಂದು ವೃಂದಾವನಗಳನ್ನು ಎಲ್ಲವನ್ನೂ ವಾದಿರಾಜ ಸ್ವಾಮಿಗಳು ತಾವು ಮಾಡಿಸಿಕೊಳ್ತಾರೆ. ಸೋದೆಯಲ್ಲಿ ತ್ರಿವಿಕ್ರಮ ದೇವರು, ಅದು ರಥಾರೂಢವಾಗಿರತಕ್ಕಂಥ ಪ್ರತಿಮೆ. ಅದು ಉತ್ತರ ಬದರಿಯಿಂದ ಭೂತರಾಜರ ಕೈಯಲ್ಲಿ ರಥಸ್ಥನಾದ ತ್ರಿವಿಕ್ರಮ, ಆ ಒಂದು ಮೂರ್ತಿಯನ್ನು ರಥ ಸಮೇತವಾಗಿ ಹಾಗೆ ತರಿಸಿದರಂತೆ ವಾದಿರಾಜ ಸ್ವಾಮಿಗಳು. ಭೂತರಾಜರದನ್ನು ತರುವಾಗ ಮಧ್ಯದಲ್ಲಿ ಯಾರೋ ಒಬ್ಬ ದೈತ್ಯ ಅಡ್ಡ ಮಾಡಿದ. ಅವನನ್ನು ರಥದ ಒಂದು ಚಕ್ರ ತೆಗೆದು ಅವನನ್ನು ಸಂಹಾರ ಮಾಡಿ ಮುಂದೆ ಆ ರಥವನ್ನು ತಂದಿಟ್ಟಿದ್ದಾರೆ. ಅದಕ್ಕೆ ಸೂಚಕವಾಗಿ ಇವತ್ತಿಯೂ ಕೂಡ 3 ಗಾಲಿ ಇದೆ. ಅದಕ್ಕೆ ಇವತ್ತಿಯೂ ನೀವು ನೋಡಬಹುದು. ಅಲ್ಲಿ ಒಳ್ಳೆಯ ಶುಭ ಮುಹೂರ್ತದಲ್ಲಿ ವಾದಿರಾಜ ಸ್ವಾಮಿಗಳು ತ್ರಿವಿಕ್ರಮ ದೇವರ ಪ್ರತಿಷ್ಠೆಯನ್ನು ಮಾಡ್ತಾ ಇದ್ದಾರೆ. ತಮ್ಮ ತೀರ್ಥ ಪ್ರಬಂಧದಲ್ಲಿ ಸ್ತೋತ್ರವೂ ಮಾಡಿದ್ದಾರೆ. ತ್ರಿವಿಕ್ರಮಂ ರಮ್ಯ ಗದಾರಿ ಶಂಖ ಸರೋಜ ಮಾಲಾಧರಮಿಂದು ವರ್ಣಂ ಮನೋರಮಾಂಡಂ ಯತಿವಾದಿರಾಜ ಪ್ರತಿಷ್ಠಿತಂ ನೌಮಿ ಸದಾ ಪ್ರಸನ್ನಂ. ಹೀಗೆ ತ್ರಿವಿಕ್ರಮ ದೇವರನ್ನ, ಮತ್ತೆ ಏನು ಎದುರುಗಡೆ ಸರೋವರ ಇದೆಯಲ್ಲ, ಹೇಜ್ರೀವ ಸರೋವರ ಅಂತ ಅದಕ್ಕೆ ಹೆಸರು, ದೊಡ್ಡ ಕೆರೆ ಇದೆ, ಅಲ್ಲಿ ಲಕ್ಷ್ಮೀದೇವಿಯನ್ನು ಪ್ರತಿಷ್ಠೆ ಮಾಡಿದರಂತೆ. ಅದು ಕಾಲಾಂತರದಲ್ಲಿ ಮತ್ತೆ ಆ ಲಕ್ಷ್ಮೀದೇವಿ ತ್ರಿವಿಕ್ರಮ ದೇವರ ಬದಿಯಲ್ಲೇನೆ ಇವತ್ತು ನಾವು ನೋಡ್ತಾ ಇದ್ದೇವೆ. ಅದರಂತೆ ಅಲ್ಲೇ ಕೆಳಗಡೆ ಧವಳಗಂಗೆ ಅಲ್ಲಿ ನಿರ್ಮಾಣ ಆಯಿತು. ಅಲ್ಲಿ ಸುತ್ತಲೂ ಕೂಡ ರುದ್ರದೇವರು, ಪ್ರಾಣದೇವರು, ಗೋಪಾಲಕೃಷ್ಣ ದೇವರು
ಹೀಗೆ ಅನೇಕ ದೇವತಾ ಮೂರ್ತಿಗಳನ್ನು ಪ್ರತಿಷ್ಠೆ ಮಾಡುತ್ತಾ ಇದ್ದಾರೆ. ವಾದಿರಾಜರು ತಮ್ಮ 5 ಪರ್ಯಾಯಗಳನ್ನು ನಡೆಸಿರತಕ್ಕಂಥವರು ವಾದಿರಾಜ ಸ್ವಾಮಿಗಳು. ಅದು 4 ಪರ್ಯಾಯಗಳನ್ನು ಪ್ರತ್ಯಕ್ಷವಾಗಿಯೇ ಮಾಡಿದ್ದಾರೆ. 5ನೇ ಪರ್ಯಾಯವನ್ನು ತಮ್ಮ ಶಿಷ್ಯರಾಗಿರತಕ್ಕಂಥ ವೇದವೇದ್ಯ ತೀರ್ಥರಲ್ಲಿ ಸನ್ನಿಹಿತರಾಗಿ ತಾವು ಉಡುಪಿಯಲ್ಲೂ ಪರ್ಯಾಯವನ್ನು ನಡೆಸಿದ್ದಾರೆ. ತಾವು ಸೋದಾ ಕ್ಷೇತ್ರದಲ್ಲಿಯೂ ಕೂಡ ಅಲ್ಲಿ ಕೃಷ್ಣನನ್ನು ಪ್ರಾಣದೇವರನ್ನೆಲ್ಲ ಪ್ರತಿಷ್ಠೆ ಮಾಡಿ ಅಲ್ಲಿಯೂ ಕೂಡ ತಮ್ಮ 5ನೆಯ ಪರ್ಯಾಯವನ್ನು ನಡೆಸ್ತಕ್ಕಂಥವರಾಗಿದ್ದಾರೆ. ಈಗ ಅಲ್ಲೇನೆ ತ್ರಿವಿಕ್ರಮ ದೇವರ ಪ್ರತಿಷ್ಠಾದಿಗಳನ್ನು ಮಾಡಿ ವೈಭವದಿಂದ ರಥೋತ್ಸವವನ್ನು ಮಾಡಿದರಂತೆ. ತ್ರಿವಿಕ್ರಮನ ರಥೋತ್ಸವ ಇವತ್ತಿಯೂ ಬಹಳ ಪ್ರಸಿದ್ಧಿ. ಸಪ್ತೋತ್ಸವ ಎಲ್ಲ ನಡೀತದೆ. ನವಮಿಯಿಂದ ಶುರು ಮಾಡಿಕೊಂಡು ಅನೇಕ ಉತ್ಸವಗಳು ನಡೀತಾವೆ. ಆ ಸಮಯದಲ್ಲಿಯೇ ಆ ಹುಣ್ಣಿಮೆಯ ದಿವಸ ಇನ್ನೇನು ರಾಜರು ಅವತಾರವನ್ನು ಮಾಡಿ 120 ವರ್ಷಗಳಾಗಿದ್ದಾವೆ. ಅನೇಕ ತೀರ್ಥಕ್ಷೇತ್ರ ಸಂಚಾರ ಮಾಡಿದ್ದಾರೆ. ಅನೇಕ ಮಹಿಮೆಗಳನ್ನು ತೋರಿಸಿದ್ದಾರೆ. ತುಂಬ ಇದೆ ರಾಜರ ಮಹಿಮೆ. ಸಮಯ ಮುಗೀತಾ ಬಂತು. ಇನ್ನು 5 ನಿಮಿಷಕ್ಕೆ ನನ್ನ ಮಾತು ಮುಗಿಸ್ತೇನೆ. ಅನೇಕ ಮಹಿಮೆಗಳನ್ನು ಪವಾಡಗಳನ್ನು ಪ್ರದರ್ಶನ ಮಾಡಿದ್ದಾರೆ. ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಗ್ರಂಥಗಳ ಬಗ್ಗೆ 2 ಮಾತು ಹೇಳುವುದಾದರೆ, ಈಗಾಗಲೇ ಅನೇಕ ಕೃತಿಗಳನ್ನು ನೋಡಿದ್ದೇವೆ. ಯುಕ್ತಿ ಮಲ್ಲಿಕಾ, ಲಕ್ಷಾಲಂಕಾರ, ಅದರಂತೆ ದುರ್ವರ್ಥ ದೀಪಿಕ ಅಂತ ಮತ್ತೊಂದು ಕೃತಿ ವಾದಿರಾಜ ಸ್ವಾಮಿಗಳದ್ದು, ಸರಸ ಭಾರತಿ ವಿಲಾಸ ಅಂಥೇಳಿ, ಅದರಂತೆ ಹರಿಭಕ್ತಿ ಲತಾ. ಆಗಿನ ಕಾಲದಲ್ಲಿ ದುರ್ಮತಗಳ ಹಾವಳಿ ಜಾಸ್ತಿ ಆದಾಗ ಅದನ್ನು ಅವರನ್ನು ನಿಗ್ರಹ ಮಾಡಲಿಕ್ಕೆ ಹರಿಯೇ ಸರ್ವೋತ್ತಮ, ರುದ್ರದೇವರಲ್ಲ ಅನ್ನುವುದನ್ನು ತೋರಿಸಿಕೊಡುವ ಸಲುವಾಗಿ ಹರಿಭಕ್ತಿ ಲತಾ, ಅದರಂತೆ ಶ್ರುತಿತತ್ವ ಪ್ರಕಾಶಿಕ, ಪಾಷಂಡ ಮತ ಖಂಡನ, ವಿವರಣ ವ್ರಣ, ಹೀಗೆ ಅನೇಕ ಪ್ರೌಢ ಗ್ರಂಥಗಳನ್ನು, ಸ್ವತಂತ್ರ ಗ್ರಂಥಗಳು ತುಂಬ ಇದ್ದಾವೆ, ಟೀಕಾ ಗ್ರಂಥಗಳು ಇದ್ದಾವೆ, ಟಿಪ್ಪಣಿ ಗ್ರಂಥಗಳು ಇದ್ದಾವೆ, ಉಪನಿಷತ್ತುಗಳ ಖಂಡಾರ್ಥ ಗ್ರಂಥಗಳು ಇದ್ದಾವೆ. ರಾಜರ ಗ್ರಂಥಗಳು ಅನಂತ. ಅದು ಹೇಗೆ ಶತಾಧಿಕ ಗ್ರಂಥಕರ್ತ ಅಂತ ಆಚಾರ್ಯ ಹೇಳ್ತೇವೆ. ಗುಣರತ್ನ ಮಾಲಾಚಾರ್ಯ ಅದೇ ಮಾತನ್ನು ಉಲ್ಲೇಖ ಮಾಡಿದ್ದಾರೆ. ವಾದಿರಾಜರ ಕೃತಿಗಳು 100 ಅಂಥೇಳಿ. ಹೀಗೆ ಸಂಸ್ಕೃತದಲ್ಲೂ 100 ಗ್ರಂಥಗಳಿದ್ದಾವೆ. ಅದರಂತೆ ಕನ್ನಡದಲ್ಲಿಯೂ ಕೂಡ ಲಕ್ಷ್ಮೀ ಶೋಭಾನೆ, ಅದರಂತೆ ಗುಂಡಕ್ರಿಯ, ಹರಿಸರ್ವೋತ್ತಮ ಸಾರ, ಸ್ವಪ್ನಪದ ಇತ್ಯಾದಿ ಅನೇಕ ಕೃತಿಗಳನ್ನು ಕನ್ನಡ ಭಾಷೆಯಲ್ಲೂ ರಚನೆ ಮಾಡಿದ್ದಾರೆ. ಭಾಗವತ, ರಾಮಾಯಣ ಇತ್ಯಾದಿ ಗ್ರಂಥಗಳಲ್ಲಿ ಬರುವ ಅನೇಕ ಪ್ರಸಂಗಗಳನ್ನು ಎಲ್ಲರಿಗೂ ಪಾರಾಯಣಕ್ಕೆ ಅನುಕೂಲ ಆಗಲಿ ಅಂತ ಮಾಡಿಕೊಟ್ಟಿದ್ದಾರೆ. ಅದು ವಿಶೇಷವಾಗಿ ರಾಜರಿಗೆ ಒಬ್ಬ ತಂಗಿ ಇದ್ಲಂತೆ, ಪೂರ್ವಾಶ್ರಮದ ತಂಗಿ. ಅವರು ಕೇಳಿಕೊಂಡ್ರಂತೆ, ನನಗೂ ಎಲ್ಲ ಗ್ರಂಥ ಓದಬೇಕು ಅಂತಿದೆ, ಅನುಗ್ರಹ ಮಾಡಿ ಅಂದಾಗ ತಮ್ಮ ತಂಗಿಗೋಸ್ಕರವಾಗಿ ಇದೆಲ್ಲ ರಾಜರು ತಾವು ಮಾಡಿಕೊಟ್ರಂತೆ. ನಮಗೂ ಆಯಿತು ಅವರ ಜ್ಞಾನಿಗಳ ಚರ್ಯ. ಅದು ನಮಗೂ ಕೂಡ ಇವತ್ತಿಯೂ ಕೂಡ ಆ ಒಂದು ಗ್ರಂಥಗಳು ಎಲ್ಲರಿಗೂ ಪಾರಾಯಣಕ್ಕೆ ಉಪಲಬ್ಧಿ ಇದ್ದಾವೆ. ಪಠಣೆ ಮಾಡುವವರಿಗೆ ಸರ್ವಾಭೀಷ್ಟ ಫಲಪ್ರದಂ, ಎಲ್ಲ ಇಷ್ಟಾರ್ಥಗಳನ್ನು ಕೊಡತಕ್ಕಂಥದ್ದಾಗಿದೆ. ಅದರಂತೆ ದಾಸ ಸಾಹಿತ್ಯವನ್ನು ವಿಶೇಷ ಬೆಳೆಸಿದ್ದಾರೆ. ಹಯವದನ ಅನ್ನುವಂಥ ಅಂಕಿತದಿಂದ ಸಾವಿರಾರು ದೇವರ ನಾಮಗಳು, ಉಡಾಭೋಜಗಳು, ಸುಳಾದಿಗಳನ್ನು ವಾದಿರಾಜರು ರಚನೆ ಮಾಡಿದ್ದುಂಟು. ರಾಜರ ಸರ್ವಜ್ಞತ್ವ ಎಂಥದ್ದು ಅಂದರೆ ಕೇವಲ ಕನ್ನಡ ಭಾಷೆಯಲ್ಲಿ ಮಾತ್ರ ಅಲ್ಲ, ತುಳುವಿನಲ್ಲೂ ಇದ್ದಾವೆ. ಪಂಚಭಾಷಾ ಕೃತಿಗಳು ಇವತ್ತು ನಮಗೆ ಉಪಲಬ್ಧಿ ಇದ್ದಾವೆ. ಒಂದೇ ಹಾಡು, ಒಂದೊಂದು ನುಡಿ, ಒಂದೊಂದು ಭಾಷೆ, ಒಂದು ಹಿಂದಿ, ಒಂದು ತಮಿಳೊಂದು, ತೆಲುಗು ಒಂದು, ಈ ರೀತಿಯಲ್ಲಿ ರಾಜರಿಗೆ ಸರ್ವಜ್ಞರಾದ ಇದೆಲ್ಲ ಹೇಳಬೇಕಾಗೇ ಇಲ್ಲ ಅಂತರ್ಥ. ಆ ರೀತಿಯಲ್ಲಿ ಅನೇಕ ಕೃತಿಗಳನ್ನು ರಚನೆ ಮಾಡಿ ಎಲ್ಲರನ್ನು ತುಳು ಭಾಷೆಯಲ್ಲಿಯೂ ಕೂಡ ಅಲ್ಲಿಯ ಒಂದು ಜನಕ್ಕೆ ಅನುಕೂಲ ಆಗುವಂತೆ ಅನೇಕ ದೇವರ ನಾಮಗಳನ್ನು ರಚನೆಯನ್ನು ಮಾಡಿಕೊಟ್ಟಿದ್ದಾರೆ. ಹೀಗೆ ಅನೇಕ ಕಾರ್ಯಗಳನ್ನು ಮಾಡಿ ಇನ್ನೇನು 120 ವರ್ಷಗಳಾಗಿದ್ದಾವೆ ರಾಜರ ಅವತಾರವನ್ನು ಮಾಡಿ. ತಾವು ಅವತಾರ ಪರಿಸಮಾಪ್ತಿ ಮಾಡುವಂತಹ ಸಂದರ್ಭ ಒದಗಿ ಬಂದಿದೆ. ಆ ಸಮಯದಲ್ಲಿ ಇಂದ್ರದೇವರೇ ಒಂದು ವಿಮಾನವನ್ನು ಕೊಟ್ಟು ಕಳಿಸಿದರಂತೆ. ಸರಿಯಾಗಿ ಫಾಲ್ಗುಣ ಶುದ್ಧ ಹುಣ್ಣಿಮೆ ಆ ವಿಮಾನ ಬಂತು, ರಾಜರನ್ನು ಕರ್ಕೊಂಡು ಹೋಗಬೇಕು ಅಂಥೇಳಿ. ಆದರೆ ರಾಜರು ಅಲ್ಲಿ ಸೂಚನೆ ಮಾಡಿದರಂತೆ, ಇನ್ನೂ 2 ದಿವಸ ತಾಳು ನೀನು, ಯಾಕೆ ಅವಭೃತ ಎಲ್ಲ ಮುಗಿಸಿಕೊಂಡು ಬರ್ತೇವೆ, ತೃತೀಯ ದಿವಸ ಬರ್ತೇವೆ, ಅಲ್ಲಿವರೆಗೂ ಆ ಮರದ ಮೇಲೆ ನಿಂತ್ಕೊ ಅಂದ್ರಂತೆ. ಅಲ್ಲೇ ಕೂತಿತ್ತ ವಿಮಾನ. ಬಂದು ಕರೆಯೆ ಪುರಂದರ ನಾಳ್ಗಳು ಹಿಮ್ಮೆಟ್ಟಿದ ಕರ್ಮಂದಿಗಳ ರಸ, ಉಲ್ಲೇಖ ಮಾಡಿದ್ದಾರೆ ಇದನ್ನು. ಈ ರೀತಿಯಲ್ಲಿ ದೇವತಾಲೋಕದ ವಿಮಾನವನ್ನೇ ನಿಲ್ಲಿಸಿ ಮುಂದೆ ವಿಶೇಷವಾಗಿ ಅವಭೃತಾದಿ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿಕೊಂಡು ಫಾಲ್ಗುಣ ಬಹುಳ ತೃತೀಯ ದಿವಸ ಅಂದರೆ ಇಂದಿನ ದಿವಸ ವಾದಿರಾಜ ಸ್ವಾಮಿಗಳು ತಾವು ಎಲ್ಲ ಪರಮಾತ್ಮನ ಪೂಜಾ, ಶಿಷ್ಯರಿಗೆ ಅನುಗ್ರಹ ಎಲ್ಲವನ್ನ ಮಾಡಿ ತಾವು ಸಶರೀರವಾಗಿ 5 ವೃಂದಾವನಗಳನ್ನು ತಾವು ಪ್ರವೇಶ ಮಾಡುತ್ತಾ ಇದ್ದಾರೆ. ತಾವು 5 ವೃಂದಾವನಗಳನ್ನು ಮೊದಲೇ ತಾವು ನಿರ್ಮಾಣ ಮಾಡಿಸಿ, ಅಂದರೆ ವೃಂದಾವನಸ್ಥರು ಆದಮೇಲೆ ವೃಂದಾವನ ನಿರ್ಮಾಣ ಮಾಡೋದಲ್ಲ, ತಾವಿರುವಾಗಲೇನೆ 5 ವೃಂದಾವನಗಳನ್ನು ನಿರ್ಮಾಣ
ನಿರ್ಮಾಣ ಮಾಡಿ ಅದಕ್ಕೆ ತಾವೇ ಪೂಜಾದಿಗಳನ್ನು ಸಹಿತ ಸಮರ್ಪಣೆ ಮಾಡಿದರಂತೆ. ಅಂದರೆ ಅನೇಕ ಭಗವದ್ ರೂಪಗಳ ಸಾನ್ನಿಧ್ಯವನ್ನ ಪಂಚವೃಂದಾವನಗಳಲ್ಲಿ ಪಂಚರೂಪಗಳ ಒಂದು ಸನ್ನಿಧಾನ, ಅನಿರುದ್ಧಾದಿ ಪಂಚರೂಪಗಳು ಪಂಚೀಕೃತ್ಯ ಸ್ವರೂಪಾಣಿ ಅಂತ ಹೇಳ್ತಾರೆ. ಅದರಂತೆ ಪ್ರಾಣ ಪಂಚಕ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಪಂಚರೂಪಗಳಿಂದ ತಾವು ಪ್ರವೇಶವನ್ನ ಮಾಡುತ್ತಾ ಸಶರೀರವಾಗಿ ವೃಂದಾವನ ಪ್ರವೇಶವನ್ನ ಮಾಡತಕ್ಕಂಥವರಾಗಿದ್ದಾರೆ. ಅದು ಈ ಬಾರಿಯ ಒಂದು ವಿಶೇಷ ಹೇಳ. ರಾಜರು ವೃಂದಾವನ ಪ್ರವೇಶ ಮಾಡಿದಾಗ ಫಾಲ್ಗುಣ ಬಹುಳ ತೃತೀಯ ಸ್ವಾತಿ ನಕ್ಷತ್ರ ಹರ್ಷ ಯೋಗ ಇತ್ತು. ಈ ಬಾರಿಯೂ ಅದೇ ಬಂದಿದೆ, ಸ್ವಾತಿ ನಕ್ಷತ್ರ ಹರ್ಷಣ ಯೋಗ. ತೃತೀಯ ಏನಂದ್ರೆ ಅವತ್ತು ಬುಧವಾರ ಇತ್ತು, ಇವತ್ತು ಗುರುವಾರ ಬಂದಿದೆ, ಅಷ್ಟೇ ವ್ಯತ್ಯಾಸ. ಈ ರೀತಿಯಲ್ಲಿ ವಾದಿರಾಜರು ಪಂಚವೃಂದಾವನಗಳನ್ನು ಪ್ರವೇಶ ಮಾಡಿ ವೃಂದಾವನ ಪ್ರವೇಶ ಆದ ಮೇಲೂ ಸಹಿತ ವೇದವೇದ್ಯರಿಗೆ ಪ್ರತ್ಯಕ್ಷ ದರ್ಶನವನ್ನು ಕೊಟ್ಟಿದ್ದಾರೆ. ಭೂತರಾಜರು ಅಲ್ಲೇ ನಿಂತು ಸೇವೆಯನ್ನು ಮಾಡತಕ್ಕಂಥವರಾಗಿದ್ದಾರೆ. ವೃಂದಾವನ ಆದ ಮೇಲೂ ಕೂಡ ತಮ್ಮ ಒಬ್ಬ ಶಿಷ್ಯರು ಲಕ್ಷ್ಮೀಪತಿ ಅನ್ನುವಂತಹ ಒಬ್ಬ ಬ್ರಾಹ್ಮಣನಿಗೆ ತಾವು ತುಂಬ ಸೇವೆ ಮಾಡಿದಾಗ ಅವರ ಸ್ವಪ್ನದಲ್ಲಿ ಅನೇಕ ವರ್ಷ ಕಾಣಿಸಿಕೊಂಡು ಸ್ವಪ್ನ ವೃಂದಾವನಾಖ್ಯಾನ ಅನ್ನತಕ್ಕಂತಹ ವೇದ ತುಲ್ಯವಾದ ಗ್ರಂಥವನ್ನು ಅವರಿಗೆ ಉಪದೇಶವನ್ನು ಮಾಡಿದ್ದಾರೆ. ಹೀಗೆ ಅನೇಕ ಮಹಿಮೆಗಳನ್ನು ವಾದಿರಾಜ ಸ್ವಾಮಿಗಳು ತೋರಿಸಿದ್ದು ಎಲ್ಲ ಹೇಳಲಿಕ್ಕೆ ಸಮಯ ಇಲ್ಲ, ಇನ್ನೇನು ಮುಗಿಸಬೇಕಾದಂಥ ಹೊತ್ತು. ಮುಂದೆ ಅನೇಕ ಕಾರ್ಯಕ್ರಮಗಳಿರೋಣದರಿಂದ ಇಂತಹ ಭಾವಿಸ್ಮೀರ ವಾದಿರಾಜ ಗುರು ಸಾರ್ವಭೌಮರ ಆರಾಧನಾ ಮಹೋತ್ಸವ ಇಲ್ಲೇ ವಾದಿರಾಜ ಸ್ವಾಮಿಗಳು ಮೂರ್ತಿಮತ್ತಾಗಿ ಮಧ್ವರಾಯರೊಡನೆ ಈ ಒಂದು ಕ್ಷೇತ್ರದಲ್ಲಿ ತಾವು ನೆಲೆಸಿದ್ದಾರೆ. ಇಂತಹ ಒಂದು ಸನ್ನಿಧಾನದಲ್ಲಿ ರಾಜರ ಆರಾಧನಾ ಪ್ರಯುಕ್ತ ಯಥಾಶಕ್ತಿ ಯಥಾಮತಿಯಾಗಿ ಅವರ ಒಂದು ಚರಿತ್ರೆ ಕೃತಿಗಳ ಬಗ್ಗೆ ಏನು ಸಂಕ್ಷಿಪ್ತವಾಗಿ ನೋಡಿದ್ದೇವೆ. ಇದರಿಂದ ಗುರುವಂತರ್ಗತ ಸಮಸ್ತ ಗುರುವಂತರ್ಗತ ವಾದಿರಾಜ ಗುರುವಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಹಯಗ್ರೀವ ಸ್ವಾಮಿ ತಾನು ಪ್ರೀತನಾಗಲಿ ಅಂತ ಈ ಜ್ಞಾನಯಜ್ಞವನ್ನು ಅವರ ಪಾದಾರವಿಂದ ಸಮರ್ಪಣೆಯನ್ನು ಮಾಡುತ್ತಾ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಾರಾಯಣಾಚಾರ್ಯರು ಮತ್ತು ಎಲ್ಲರಿಗೂ ಕೂಡ ನಾನು ನಮಸ್ಕಾರ ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಅನೇಕ ಜನ ಭಕ್ತರು ರಾಜರ ಅನುಗ್ರಹ ಕಾಂಕ್ಷಿಗಳಾಗಿ ಇಲ್ಲಿ ನೆರೆದಿದ್ದೀರಿ. ಎಲ್ಲರಿಗೂ ಕೂಡ ನನಗೂ ನಿಮಗೂ ಎಲ್ಲರೂ ವಾದಿರಾಜ ಸ್ವಾಮಿಗಳು ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ಎರಡು ಮಾತನ್ನು ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಕರ್ನೂಲ್ ಶ್ರೀನಿವಾಸಾಚಾರ್ಯರ ಶಿಷ್ಯರಾಗಿ ತಾವು ಸ್ವತಃ ಅನೇಕ ಗ್ರಂಥಗಳನ್ನು ವಿಶೇಷವಾಗಿ ಅಧ್ಯಯನ ಮಾಡಿ ವಾದಿರಾಜರಲ್ಲಿ ವಿಶೇಷ ಭಕ್ತಿ ಉಳ್ಳಂತಹ ಆಚಾರ್ಯರು 4 ದಿನಗಳಿಂದ ಇವತ್ತು ಸೇರಿ 5 ದಿನಗಳವರೆಗೆ ವಾದಿರಾಜರ ಗ್ರಂಥಗಳು, ಅವರ ಮಹತ್ವ, ಅವರ ಚರಿತ್ರೆಗಳನ್ನು ಬಹಳ ಮನಮುಟ್ಟುವಂತೆ ಚೆನ್ನಾಗಿ ನಿರೂಪಣೆ ಮಾಡಿಕೊಟ್ಟಿದ್ದಾರೆ. ಆಚಾರ್ಯರಿಗೆ ವಿದ್ಯಾಪೀಠದ ಪರವಾಗಿ ತಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ